ನಾವು ಇಂದಿನ ತರಗತಿಯಲ್ಲಿ ಭಾರತ ಇತಿಹಾಸದ ಒಂದು ಸಿಲೆಬಸ್ ಅನ್ನು ತಿಳ್ಕೊಂಡಿದ್ದೇವೆ. ಹಾಗೆಯೇ ಆ ಒಂದು ಸಿಲೆಬಸ್ ಪ್ರಕಾರ ಒಂದೊಂದು ಅಧ್ಯಾಯದ ಅಥವಾ ಅಭ್ಯಾಸವನ್ನು ನಾವು ಒಂದು ಪಾಠವನ್ನು ನಾವು ಈಗ ಅಧ್ಯಯನವನ್ನು ಮಾಡ್ತಕ್ಕಂಥದ್ದು ಅಥವಾ ಮುಂದುವರಿತೇವೆ. ಮೊದಲನೇದಾಗಿ ಭಾರತ ಇತಿಹಾಸ ಪೀಠಿಕೆಯನ್ನು ನಾವು ಇಲ್ಲಿ ಹೇಳ್ತೇವೆ. ಈ ಒಂದು ಪೀಠಿಕೆಯಲ್ಲಿ ಪೀಠಿಕೆ ಅಂದ್ರೆ ಏನು ಅಥವಾ ಅದನ್ನ ನಾವು ಪ್ರಸ್ತಾವನೆ ಅಂತ ಕರಿತೀವಿ ಹೆಸರಲ್ಲಿ. ಪೀಠಿಕೆಯಲ್ಲಿ ಸಾಮಾನ್ಯವಾಗಿ ಭಾರತ ಇತಿಹಾಸ ಬಗ್ಗೆ ನಾವು ಪರಿಚಯವನ್ನ ಮಾಡಿಕೊಳ್ತೀವಿ. ಅಂದ್ರೆ ಭಾರತ ಅಂದ್ರೆ ಆ ಹೆಸರಲ್ಲಿ ಒಂದು ಹೇಗೆ ಬಂತು ಅಥವಾ ಆ ಭಾರತದ ಒಂದು ಹೆಸರು ಬರೋದಕ್ಕೆ ಹಿನ್ನೆಲೆ ಏನು, ಅದಕ್ಕೆ ಪೂರ್ವ ಕಾರಣಗಳೇನು ಅನ್ನೋದನ್ನ ನಾವು ಈ ಒಂದು ತರಗತಿಯಲ್ಲಿ ತಿಳ್ಕೊಳ್ತೇವೆ. ಅಂದ್ರೆ ಭಾರತ ಅಂದ್ರೆ ಹಿಂದೆ ಹೇಗಿತ್ತು, ಭಾರತ ಹಿಂದೆ ಹೇಗಿತ್ತು ನಾವು ನೋಡ್ತೀವಿ. ಹಿಂದೆ ಹೇಗಿತ್ತು ಅಂದ್ರೆ ಸಾಮಾನ್ಯವಾಗಿ ಉದಾಹರಣೆಗೆ ಮೌರ್ಯರ ಕಾಲದಲ್ಲಿ ಹೇಗಿತ್ತು, ಕುಶಾಲರ ಕಾಲದಲ್ಲಿ ಹೇಗಿತ್ತು, ಉತ್ತರ ಕಾಲದಲ್ಲಿ ಹೇಗಿತ್ತು, ಮೊಘಲರ ಕಾಲದಲ್ಲಿ ಹೇಗಿತ್ತು ಎಂಬುದನ್ನ ನಾವು ಅಂದ್ರೆ ಸಾಮಾನ್ಯವಾಗಿ ಈ ಒಂದು ಕಾಲದಲ್ಲಿ ಅಂದ್ರೆ ಭಾರತ ಈ ಒಂದು ಸಮಯದಲ್ಲಿ ಅಫ್ಘಾನಿಸ್ತಾನ, ಪಾಕಿಸ್ತಾನ, ನೇಪಾಳ, ಭೂತಾನ, ಮಯನ್ಮಾರ್, ಬಾಂಗ್ಲಾದೇಶ್, ಚೀನಾ ಮತ್ತು ಶ್ರೀಲಂಕಾ ದೇಶಗಳನ್ನ ಒಳಗೊಂಡಿತ್ತು ನಾವು ಹೇಳ್ತೀವಿ. ಅಂದ್ರೆ ಈ ಎಲ್ಲಾ ದೇಶಗಳು ಈಗ ಏನಾಗಿವೆ, ವಿಭಜನೆ ಆಗಿವೆ, ಅಂದ್ರೆ ಡಿವೈಡ್ ಆಗಿದೆ. ಮೊದಲು ಎಲ್ಲಾ ದೇಶಗಳನ್ನು ನೋಡ್ಕೊಂಡ್ರೆ ಭಾರತ ಆಗಿತ್ತು. ಅಂದ್ರೆ ಈ ಒಂದು ಕಾಲದಲ್ಲಿ ಹಿಂದಿನ ಕಾಲದಲ್ಲಿ, ಕುಶಾಲರ ಕಾಲದಲ್ಲಿ, ಉತ್ತರ ಕಾಲದಲ್ಲಿ, ಮೊಘಲರ ಕಾಲದಲ್ಲಿ ಎಲ್ಲಾ ದೇಶಗಳನ್ನು ನೋಡಿಕೊಂಡು ಭಾರತ ನಿರ್ಮಾಣವಾಗಿತ್ತು ಎಂಬುದನ್ನ ನಾವು ಈ ಒಂದು ಹಿನ್ನೆಲೆಯಲ್ಲಿ ನೋಡಬಹುದು. ಹಾಗೆ ಭಾರತಕ್ಕೆ ವಿವಿಧ ಉಪಖಂಡಗಳ ಹೆಸರುಗಳಿದ್ದಾವೆ. ಅಂದ್ರೆ ಭಾರತವನ್ನು ನಾವು ಉಪಖಂಡ ಅಂತ ಹೇಳ್ತೀವಿ. ಆ ಉಪಖಂಡದ ಹೆಸರುಗಳು ಯಾವ್ಯಾವ ಅಂದ್ರೆ ಹಿಂದಿನ ಕಾಲದಲ್ಲಿ ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ನಾವು ಮಹಾಭಾರತ, ರಾಮಾಯಣ, ಮಹಾಭಾರತದಿಂದ ಹಿಡಿದು ಅಷ್ಟು ಇಲ್ಲಿಯವರೆಗೆ ಯಾವ ಯಾವ ಹೆಸರಿನಿಂದ ಕರೀತಾ ಇದ್ರು ಭಾರತವನ್ನು ಅಂತಂದ್ರೆ ಭರತ ವರ್ಷ, ಭರತಖಂಡ, ಭಾರತ, ಜಂಬೂದ್ವೀಪ, ಹಿಂದೂಸ್ತಾನ ಮತ್ತು ಇಂಡಿಯಾ ಎಂಬ ವಿವಿಧ ಹೆಸರುಗಳಿಂದ ಅಂದ್ರೆ ಭಾರತವನ್ನ ಭರತ ವರ್ಷ, ಭರತಖಂಡ, ಭಾರತ ಅಂತ ಹೇಳಿ ಪ್ರಮುಖ ಕಾರಣ ಏನಂತಂದ್ರೆ ಇಲ್ಲಿ ಭಾರತವನ್ನ ಭರತ ವರ್ಷ, ಭರತಖಂಡ, ಭಾರತ ಎನ್ನುವ ಹೆಸರು ಸಾಮಾನ್ಯವಾಗಿ ಮಹಾಭಾರತದಲ್ಲಿ ಉಲ್ಲೇಖವಾಗಿದೆ. ಇದು ಭರತ ವರ್ಷ, ಭರತಖಂಡ, ಭಾರತ ಅಂತ ಹೆಸರು ಎಲ್ಲಿ ಉಲ್ಲೇಖ ಆಗಿದೆ ಅಂದ್ರೆ ಮಹಾಭಾರತದಲ್ಲಿ ಉಲ್ಲೇಖವಿದೆ. ಆ ಮಹಾಭಾರತದಲ್ಲಿ ಯಾಕೆ ಉಲ್ಲೇಖವಿದೆ ಅಂದ್ರೆ ಸಾಮಾನ್ಯವಾಗಿ ಅಲ್ಲಿ ದುಷ್ಯಂತ ಹಾಗೂ ಶತ್ರುಘ್ನರ ಭರತನಿಂದಾಗಿ ಈ ಒಂದು ಹೆಸರು ಬರುವುದಕ್ಕೆ ಕಾರಣ ಆಗಿದೆ. ಹೀಗೆ ಭಾರತವನ್ನ ಪೂರ್ವದಲ್ಲಿ ಭರತ ವರ್ಷ ಅಂತ ಕರೀತಾ ಇದ್ರು, ಭರತಖಂಡದಲ್ಲೂ ನಂತರ ಭಾರತ ಅಂತ ಒಂದು ಹೆಸರು ಬಂತು ಅಂತ ಈ ಒಂದು ಹೆಸರು ಬಂತು ಅಂತ ನಾವಿಲ್ಲಿ ತಿಳ್ಕೊಳ್ಬಹುದು. ಹೀಗೆ ಭಾರತವನ್ನ ಈ ಒಂದು ಹೆಸರುಗಳಿಂದ ಕರೀತಾ ಇದ್ರು. ಹಾಗೆ ಇಲ್ಲಿ ಸಾಮಾನ್ಯವಾಗಿ ನಾವು ಹೇಳಿದ್ದೇವೆ ಜಂಬೂದ್ವೀಪ, ಹಾಗೆ ಹಿಂದೂಸ್ತಾನ, ಇಂಡಿಯಾ ಎಂಬ ಹೆಸರುಗಳನ್ನು ಸಹ ಕರೀತಾ ಇದ್ರು. ಜಂಬೂದ್ವೀಪ ಅಂತಂದ್ರೆ ಸಾಮಾನ್ಯವಾಗಿ ಈ ಒಂದು ಹೆಸರು ಬರಲು ಪ್ರಮುಖ ಕಾರಣ ಏನು? ಜಂಬೂದ್ವೀಪ ಅಂತಂದ್ರೆ ಇಲ್ಲಿ ನೆರಳೆ ಹಣ್ಣನ್ನ ಜಂಬು ಜಂಬು ಅನ್ನೋದು ಜಂಬು ಹಣ್ಣು ಅಂತ ಕರಿತೀವಿ ನಾವು ಸಾಮಾನ್ಯವಾಗಿ. ಆ ಜಂಬು ಹಣ್ಣು ಈಗ ನಾವು ನೆರಳೆ ಹಣ್ಣು ಕರಿತೀವಿ. ಆ ಜಂಬು ಹಣ್ಣನ್ನ ಒಂದು ಭಾರತವಾಗಿರೋದ್ರಿಂದ ಇದನ್ನ ಪರ್ಷಿಯನ್ನರು ಜಂಬೂದ್ವೀಪ ಅಂತ ಕರೆದರು. ಈ ಒಂದು ಜಂಬೂದ್ವೀಪ ಯಾರು ಕರೆದ್ರೆ ಪರ್ಷಿಯನ್ನರು ಕರೆದರು. ಯಾಕೆ ಕರೆದರು ಅಂದ್ರೆ ಇದು ಜಂಬು ಹಣ್ಣನ್ನ ನೆರಳೆ ಹಣ್ಣನ್ನ ಒಂದು ರೀತಿಯಲ್ಲಿ ಇರೋದ್ರಿಂದ ಜಂಬೂದ್ವೀಪ ಅಂತ ಹೇಳ್ತಾರೆ. ಹಾಗೆ ಹಿಂದೂಸ್ತಾನ ಅಂತ ಒಂದು ಹೆಸರು ಯಾಕೆ ಬಂತು? ಇದನ್ನ ಸಾಮಾನ್ಯವಾಗಿ ಹಿಂದೂಸ್ತಾನ ಮತ್ತು ಇಂಡಿಯಾ ಅಂತ ಕರೀತಾರೆ. ಹಿಂದೂಸ್ತಾನ ಅಂತ ಅನ್ನೋದು ನಾವು ಸಿಂಧೂ ನಾಗರಿಕತೆಯನ್ನು ನೋಡಿದಾಗ ಅಂದ್ರೆ ಸಿಂಧೂ ನದಿಯಿಂದ ಹಿಂದೂಸ್ತಾನ ಅಂದ್ರೆ ರಷ್ಯನ್ ನದಿಯಿಂದ ಈ ಒಂದು ಹಿಂದೂಸ್ತಾನ ಬರೋದಕ್ಕೆ ಕಾರಣ ಏನಂದ್ರೆ ಸಿಂಧೂ ನದಿಯನ್ನ ಅವರು ಸಿಂಧೂ ನದಿ, ಹಿಂದೂ ನದಿ ಅಂತ ಕರೀತಾ ಇದ್ದಾರೆ. ಯಾರು? ರಷ್ಯನ್ನರು ಸಿಂಧೂ ನದಿಯನ್ನ ಹಿಂದೂ ನದಿಯ ಕಾರಣದಿಂದ ಕರ್ತಕ್ಕಂಥ ಕಾರಣದಿಂದ ಈ ಒಂದು ಪ್ರದೇಶವನ್ನ ಏನಂತಿದ್ರು ಹಿಂದೂಸ್ತಾನ ಅಂತ ಕರೆದು ಅಂತ ಸಾಮಾನ್ಯವಾಗಿ ಹೇಳ್ಬೋದು. ಹಾಗೆ ಇಂಡಿಯಾ ಅಂತ ಹೆಸರು ಯಾರು ಕರೆದ್ರಿಂದ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಬ್ರಿಟಿಷರು ಭಾರತವನ್ನ ಇಂಡಿಯಾ ಅಂತ ಕರೆದ್ರು. ಈ ಹಿಂದೂಸ್ತಾನ ಅನ್ನೋದನ್ನ ಬ್ರಿಟಿಷರು ಇಂಡಿಯಾ ಅಂತ ನಾವು ಹೆಸರಿಂದ ನಾವು ಸಂಬೋಧಿಸಿರುವುದು ಹೀಗೆ ಭಾರತವನ್ನ ಈ ಒಂದು ಉಪಖಂಡದ ಹೆಸರುಗಳಿಂದ ಕರೆದಿರುವುದು. ಹೀಗೆ ಭಾರತವು ಹಲವಾರು ಹೆಸರುಗಳಿಂದ ಕರೆದಿರುವುದು. ಈಗ ವಿಶಾಲವಾದಂತಹ ಭಾರತ ನಿರ್ಮಾಣವಾಗಿರುವುದು, ಅದರ ಒಂದು ಇತಿಹಾಸವನ್ನು ನಾವು ಏನ್ ಮಾಡ್ತಾ ಇದೀವಿ, ಈಗ ಅಧ್ಯಯನವನ್ನ ಮಾಡ್ತಾ ಇದ್ದೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ಭಾರತದ ಇತಿಹಾಸದ ಒಂದು ಪೀಠಿಕೆಯ ಬಗ್ಗೆ ನಾವು ಅಧ್ಯಯನವನ್ನು ಮಾಡಿರ್ತಕ್ಕಂಥದ್ದು. ಹಾಗೆಯೇ ಮುಂದುವರೆದಿರ್ತಕ್ಕಂಥ ಭಾಗ
ಯಾವುದಂದರೆ ಭಾರತದ ಇತಿಹಾಸದ ಮೇಲೆ ಭೌಗೋಳಿಕ ಪ್ರಭಾವವನ್ನು ನಾವೀಗ ನೋಡ್ತಕ್ಕಂಥದ್ದು ಅಂತ. ಅಂದರೆ ಭಾರತದ ಭೌಗೋಳಿಕ ಲಕ್ಷಣಗಳಾದ ಹಿಮಾಲಯ ಪರ್ವತಗಳು, ಉತ್ತರದ ಬಯಲುಗಳು, ಮರುಭೂಮಿ ಪರ್ವತಗಳು, ದಕ್ಷಿಣ ಪ್ರಸ್ಥಭೂಮಿ, ಕರಾವಳಿ ತೀರಗಳು, ಭಾರತದ ಸಾಂಸ್ಕೃತಿಕ ಹಾಗೂ ವಿವಿಧ ರಾಜಕೀಯ ಘಟನೆಗಳನ್ನು ಇದರಲ್ಲಿ ನಾವು ನೋಡ್ಬೋದು. ಹಾಗೆಯೇ ಸಂಸ್ಕೃತಿಗಳ ಬೆಳವಣಿಗೆಗೆ ಇವು ಯಾವ ರೀತಿಯಾಗಿ ಸಹಾಯಕವಾಗಿವೆ ಎಂಬುದನ್ನು ನಾವೀಗ ತಿಳ್ಕೊಳ್ತಕ್ಕಂಥದ್ದು. ಹೀಗೆ ಭಾರತದ ಭೌಗೋಳಿಕ ಲಕ್ಷಣಗಳನ್ನು ಒಂದೊಂದಾಗಿ ನಾವೀಗ ಅಧ್ಯಯನವನ್ನು ಮಾಡ್ತಕ್ಕಂಥದ್ದು. ಅದರಲ್ಲಿ ಮೊದಲನೆಯದಾಗಿ ಹಿಮಾಲಯ ಪರ್ವತ ಶ್ರೇಣಿ ಅಂತ. ಹಿಮಾಲಯ ಪರ್ವತ ಶ್ರೇಣಿ ಸಾಮಾನ್ಯವಾಗಿ ಹಿಮಾಲಯ ಪರ್ವತವು ಭಾರತವನ್ನು ಏಷ್ಯಾದ ಇನ್ನುಳಿದ ಭಾಗಗಳಿಂದ ಅದು ಪ್ರತ್ಯೇಕಿಸಿರ್ತಕ್ಕಂಥದ್ದು ಅಂತ. ಅಂದರೆ ಭಾರತವನ್ನು ಏಷ್ಯಾದ ಇನ್ನುಳಿದ ಭಾಗಗಳು, ಇನ್ನುಳಿದ ರಾಷ್ಟ್ರಗಳಿಂದ ಅದನ್ನು ನಮ್ಮದು ಒಂದು ಭಾರತವನ್ನು ಪ್ರತ್ಯೇಕಿಸಿರ್ತಕ್ಕಂಥದ್ದು ಯಾವುದಂದರೆ ಹಿಮಾಲಯ ಪರ್ವತ. ಆ ಒಂದು ಹಿಮಾಲಯ ಪರ್ವತ ಶ್ರೇಣಿ ಭಾರತದ ಒಂದು ನೈಸರ್ಗಿಕ ತಡೆಗೋಡೆ ಅಂತಲೂ ಸಹ ನಾವು ಅದನ್ನು ಹೇಳಬಹುದು ಅಂತ. ಅಂದರೆ ಭಾರತದ ನೈಸರ್ಗಿಕ ತಡೆಗೋಡೆ ನಿರ್ಮಿಸಿ ಭಾರತವನ್ನು ಉತ್ತರದ ಆಕ್ರಮಣಕಾರರು ಮತ್ತು ಶೀತ ಮಾರುತಗಳಿಂದ ನಮ್ಮನ್ನು ರಕ್ಷಣೆ ಮಾಡಿರ್ತಕ್ಕಂಥದ್ದು. ಹಾಗೆ ಇದು ಸದಾಕಾಲ ಹರಿಯುವ ನದಿಗಳಿಗೆ ಜನ್ಮವನ್ನು ನೀಡಿರ್ತಕ್ಕಂಥದ್ದು. ಉದಾಹರಣೆಗೆ ಗಂಗಾ ನದಿ ಸಹ ಹಿಮಾಲಯ ಪರ್ವತದಲ್ಲಿ ಹುಟ್ಟಿ ನಂತರ ಬಂಗಾಳಕೊಲ್ಲಿಯನ್ನು ಸೇರುತ್ತೆ. ಆ ಒಂದು ನದಿ ಪಾತ್ರದಲ್ಲಿ ಬರ್ತಕ್ಕಂಥ ಪ್ರಮುಖ ಭೂಮಿಗಳು ತನ್ನದೇ ಆದಂಥ ವಿಶಿಷ್ಟ ಫಲವತ್ತಾದ ಮಣ್ಣುಗಳನ್ನು ತಂದು ನಂತರ ಕೃಷಿಗೆ ಯೋಗ್ಯವಾದಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಅಂತ. ಹೀಗೆ ಈ ನದಿಗಳು ಉತ್ತರದ ಅತ್ಯಂತ ಫಲವತ್ತಾದ ಬಯಲುಗಳನ್ನು ನಿರ್ಮಿಸಿರ್ತಕ್ಕಂಥದ್ದು. ಹಾಗೆ ಹಿಮಾಲಯ ಪರ್ವತವು ಸದಾಕಾಲ ಹರಿಯುವ ನದಿಗಳಿಗೆ ಜನ್ಮವನ್ನು ನೀಡಿರ್ತಕ್ಕಂಥದ್ದು. ಅಂದರೆ ವರ್ಷಾಪೂರ್ತಿ ಹರಿತಕ್ಕಂಥ ನದಿಗಳಿಗೆ ಅದು ಜನ್ಮವನ್ನು ನೀಡಿದೆ. ಈ ಬಯಲುಗಳು ನಾಗರಿಕತೆ ಮತ್ತು ಸಾಮ್ರಾಜ್ಯಗಳ ತೊಟ್ಟಿಲುಗಳಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಅಂದರೆ ಈ ನದಿಗಳ ಬಯಲು ಪ್ರದೇಶದಲ್ಲೇ ನಾಗರಿಕತೆ ಬೆಳೆದು ಬಂದಿರತಕ್ಕಂಥದ್ದು. ಅದರ ಜೊತೆಗೆ ಹಲವಾರು ಸಾಮ್ರಾಜ್ಯಗಳು ತಲೆ ಎತ್ತಿರ್ತಕ್ಕಂಥದ್ದನ್ನು ನಾವೀಗ ಇದರಲ್ಲಿ ನೋಡಬಹುದು. ಹಾಗೆ ಫಲವತ್ತಾದ ಭೂಮಿಯಿಂದ ದೊರಕಿದ ಸಮೃದ್ಧಿ ಮತ್ತು ಶ್ರೀಮಂತಿಕೆಯು ಮೂಲಭೂತ ಅವಶ್ಯಕತೆಗಳ ಲಭ್ಯತೆಯನ್ನು ಇಲ್ಲಿ ಖಚಿತಪಡಿಸಿರ್ತಕ್ಕಂಥದ್ದು. ಹಾಗೆ ಮಾನವನ ಭೌತಿಕ, ಆಧ್ಯಾತ್ಮಿಕ ಮತ್ತು ತತ್ವಜ್ಞಾನದ ಬೆಳವಣಿಗೆಗೆ ದಾರಿ ಮಾಡಿಕೊಟ್ಟಿರ್ತಕ್ಕಂಥದ್ದನ್ನು ನಾವಿದರಲ್ಲಿ ನೋಡಬಹುದು. ಜೊತೆಗೆ ಈ ಪ್ರದೇಶದಲ್ಲಿಯೇ ಅತ್ಯಂತ ಮಹಾನ್ ನಾಗರಿಕತೆಗಳಾದ ಸಿಂಧು ಮತ್ತು ವೈದಿಕ ಸಂಸ್ಕೃತಿಗಳು ಸಹ ಬೆಳೆದು ಬಂದಿರತಕ್ಕಂಥದ್ದು. ಹಾಗೆ ಉತ್ತರದ ಕಣಿವೆಗಳಾದ ಖೈಬರ್, ಬೋಲಾನ್ ಮುಂತಾದವು ಭಾರತೀಯರಿಗೆ ಪಾಶ್ಚಿಮಾತ್ಯರೊಂದಿಗೆ ವಾಣಿಜ್ಯ ಮತ್ತು ಸಾಂಸ್ಕೃತಿಕ ಸಂಬಂಧಗಳನ್ನು ಬೆಳೆಸಲು ಸಹಾಯ ಮಾಡಿರ್ತಕ್ಕಂಥದ್ದು. ಅದಲ್ಲದೆ ಭಾರತವನ್ನು ಪಾಶ್ಚಿಮಾತ್ಯ ನಿರಂತರ ದಾಳಿಗಳಿಗೆ ಒಡ್ಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಎರಡನೇದಾಗಿ ಉತ್ತರ ಮತ್ತು ದಕ್ಷಿಣದ ನದಿ ಬಯಲುಗಳು. ಉತ್ತರ ಮತ್ತು ದಕ್ಷಿಣದ ನದಿ ಬಯಲುಗಳು ಅತಿ ಪುರಾತನ ಕಾಲದಿಂದ ಈ ದೇಶವನ್ನು ಒಂದು ಕೃಷಿ ಪ್ರಧಾನ ದೇಶವನ್ನಾಗಿ ಮಾಡಿರ್ತಕ್ಕಂಥದ್ದನ್ನು ನಾವು ಸಾಮಾನ್ಯವಾಗಿ ಇಲ್ಲಿ ನೋಡಬಹುದು. ಸಾಮಾನ್ಯವಾಗಿ ಉತ್ತರ ಮತ್ತು ದಕ್ಷಿಣದ ನದಿ ಬಯಲುಗಳು ಹಲವಾರು ರಾಜವಂಶಗಳ ಏಳಿಗೆಗೆ ಮತ್ತು ಅದರ ಒಂದು ಅಂತ್ಯಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಮತ್ತು ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ವಾಣಿಜ್ಯ ಕೇಂದ್ರಗಳ ಬೆಳವಣಿಗೆಯ ಮೇಲೆ ಸಹ ಇವು ಪ್ರಭಾವ ಬೀರಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಹಾಗೆಯೇ ಅನೇಕ ವಿಧದ ಖನಿಜಗಳು ಹಾಗೂ ಬಂಡೆಗಳು ಇಲ್ಲಿ ವಿಫಲವಾಗಿ ಲಭ್ಯವಾಗಿರ್ತಕ್ಕಂಥದ್ದು. ಜೊತೆಗೆ ಮರಳುಗಲ್ಲು, ಗ್ರಾನೈಟ್, ಅಮೃತ ಶಿಲೆಯಂತಹ ಬಂಡೆಕಲ್ಲುಗಳು ಸಹ ಇಲ್ಲಿ ಲಭ್ಯವಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಶಿಲೆಗಳ ಲಭ್ಯತೆಯು ಅರಮನೆಗಳು, ದುರ್ಗಗಳು, ಕೋಟೆ ಮುಂತಾದವುಗಳನ್ನು ವಾಸ್ತುಶಿಲ್ಪಗಳ ಬೆಳವಣಿಗೆಗೆ ಸಹಾಯಕವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಜೊತೆಗೆ ಮೂರ್ತಿಕಲೆಯ ನಿರ್ಮಾಣಕ್ಕೂ ಸಹ ಇವು ಸಹಕಾರವಾಗಿರ್ತಕ್ಕಂಥದ್ದು. ಹಾಗೆ ಬೆಟ್ಟಗಳಲ್ಲಿರುವ ಬೃಹತ್ ಶಿಲೆಗಳು ಗುಹಾಂತರ ದೇವಾಲಯಗಳ ಬೆಳವಣಿಗೆಗೂ ಸಹ ಸಹಾಯ ಮಾಡಿರ್ತಕ್ಕಂಥದ್ದು. ಹೀಗೆ ವಿಫಲವಾದಂಥ ಮಳೆ ಮತ್ತು ಅನುಕೂಲಕರವಾದಂಥ ಹವಾಮಾನವು ಸಂಪದ್ಭರಿತ ಮತ್ತು ವೈವಿಧ್ಯಪೂರ್ಣ ಸಸ್ಯ ಮತ್ತು ಪ್ರಾಣಿ ವರ್ಗದ ಬೆಳವಣಿಗೆಗೆ ಇವು ಸಹಕಾರವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಜೊತೆಗೆ ಕೃಷಿ ಪ್ರಧಾನವಾಗಿ ಬೆಳೆಯುವುದಕ್ಕೆ ಇಲ್ಲಿ ಈ ಒಂದು ನದಿ ಬಯಲುಗಳು ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ನಿರ್ವಹಿಸಿರ್ತಕ್ಕಂಥದ್ದು. ಜೊತೆಗೆ ಆ ಒಂದು ಕೃಷಿಯ ಮೇಲೆ ತಮ್ಮದೇ ಆದಂಥ ಒಂದು ಪ್ರಭಾವವನ್ನು ಬೀರಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. 75% ಜನ ಕೃಷಿ ಪ್ರಧಾನವಾಗಿರ್ತಕ್ಕಂಥ ನಮ್ಮ ರಾಷ್ಟ್ರದಲ್ಲಿ ಅದನ್ನೇ ಅವಲಂಬಿಸಿ ಜೀವನವನ್ನು ಇವತ್ತು ಮಾಡ್ತಕ್ಕಂಥದ್ದು. ಹೀಗೆ ಉತ್ತರ ಮತ್ತು ದಕ್ಷಿಣದ ನದಿ ಬಯಲುಗಳು ಹಲವಾರು ಜೀವಕೋಟಿಗಳಿಗೆ ಇವತ್ತು ಆಧಾರವಾಗಿರ್ತಕ್ಕಂಥದ್ದು. ಜೊತೆಗೆ ಹಲವಾರು ಜೀವನದ ಬದಲಾವಣೆಗಳಿಗೆ ಇವತ್ತು ತಮ್ಮದೇ ಆದಂಥ ಪ್ರಭಾವ ಬೀರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಮೂರನೇದಾಗಿ ಮರುಭೂಮಿ ಮತ್ತು ದಕ್ಷಿಣ ಪ್ರಸ್ಥಭೂಮಿ. ಈ ಒಂದು ಮರುಭೂಮಿಗಳು ತಮ್ಮದೇ ಆದಂಥ ಸಹ ಪ್ರಭಾವವನ್ನು ಇಲ್ಲಿ ಬೀರಿರ್ತಕ್ಕಂಥದ್ದು. ನಮ್ಮ ಭಾರತದಲ್ಲಿ ಮರುಭೂಮಿ ಪ್ರದೇಶ ಸಾಮಾನ್ಯವಾಗಿ ರಾಜಸ್ಥಾನದಲ್ಲಿ ನೋಡಬಹುದು. ಹಾಗೆಯೇ ಪಶ್ಚಿಮದ ಮರುಭೂಮಿ ಅಂತ ಕರಿತೀವಿ ಅದನ್ನು.
ಹೀಗೆ ಪಶ್ಚಿಮದ ಮರುಭೂಮಿ ಮತ್ತು ದಕ್ಷಿಣ ಪ್ರಸ್ಥಭೂಮಿಯು ದಟ್ಟ ಕಾಡುಗಳ ಜನರನ್ನು ಕಠಿಣ ಪರಿಶ್ರಮ ಮತ್ತು ಯುದ್ಧಪ್ರಿಯರನ್ನಾಗಿ ಪರಿವರ್ತಿಸಿದ್ದನ್ನು ಇಲ್ಲಿ ನಾವು ಗಮನಿಸಬಹುದು. ಹಾಗೆಯೇ ದಕ್ಷಿಣಕ್ಕಿರುವ ಸಮುದ್ರಗಳು ಒಂದು ಕಾಲದಲ್ಲಿ ತಡೆಬೇಲಿಗಳಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಹಾಗೆ ನಂತರದಲ್ಲಿ ಅವು ಜಗತ್ತಿನ ಇತರ ಭಾಗಗಳೊಂದಿಗೆ ಸಂಪರ್ಕ ಬೆಳೆಸಲು ಅವು ಸಾಧನಗಳಾಗಿರ್ತಕ್ಕಂಥದ್ದನ್ನು ನೋಡಬಹುದು. ಹಾಗೆ ಉಪಖಂಡದಲ್ಲಿರುವ ಭೌಗೋಳಿಕ ಭಿನ್ನತೆ ಹಾಗೂ ವೈವಿಧ್ಯಪೂರ್ಣ ವಲಯಗಳು ಮತ್ತು ದ್ರಾವಿಡ್, ಅಲ್ಫೈನ್ಸ್, ಮಂಗೋಲಾಯ್ಡ್ ಮುಂತಾದ ಕುಲಗಳು ವಿವಿಧ ಜನಾಂಗಗಳು ಅಸ್ತಿತ್ವದಲ್ಲಿರುವುದರಿಂದ ಈ ಒಂದು ವಿವಿಧ ಭಾಗಗಳು ಅಥವಾ ವಿವಿಧ ಭಾವನೆಗಳನ್ನು ಮತ್ತು ಸಂಸ್ಕೃತಿಗಳ ಬೆಳವಣಿಗೆಗೆ ಇವು ಸಹಾಯಕವಾಗಿರ್ತಕ್ಕಂಥದ್ದನ್ನು ಇಲ್ಲಿ ನೋಡಬಹುದು. ಹೀಗೆ ಮರುಭೂಮಿ ಮತ್ತು ದಕ್ಷಿಣ ಪ್ರಸ್ಥಭೂಮಿಗಳು ತಮ್ಮದೇ ಆದಂಥ ಒಂದು ಪ್ರಭಾವವನ್ನು ಬೀರಿರ್ತಕ್ಕಂಥದ್ದು. ಕೊನೆಯದಾಗಿ ಕರಾವಳಿ ತೀರ ಪ್ರದೇಶ ಅಂತ ನಾವಿಲ್ಲಿ ಸಾಮಾನ್ಯವಾಗಿ ಹೇಳಬಹುದು. ಈ ಕರಾವಳಿ ತೀರ ಪ್ರದೇಶಗಳು ಸಾಮಾನ್ಯವಾಗಿ ಪಶ್ಚಿಮ ಕರಾವಳಿ ತೀರ ಮತ್ತು ಪೂರ್ವ ಕರಾವಳಿ ತೀರ ಅಂತ ಕರಿತೀವಿ. ಹಾಗೆಯೇ ಹೆಚ್ಚು ಭಾರತದ ಮೇಲೆ ಪ್ರಭಾವ ಬೀರಿರ್ತಕ್ಕಂಥ ಕರಾವಳಿ ತೀರ ಅಂದರೆ ಅದು ಪಶ್ಚಿಮ ಕರಾವಳಿ ತೀರ ಅಂತ ಕರಿತೀವಿ, ಅಥವಾ ದಕ್ಷಿಣ ಪ್ರಸ್ಥಭೂಮಿ ಅಂತ ನಾವು ಇನ್ನೊಂದು ಹೆಸರು ಅದಕ್ಕೆ ಕರಿತಕ್ಕಂಥದ್ದು. ಹೀಗೆ ಈ ಒಂದು ಕರಾವಳಿ ತೀರಗಳು ಭಾರತದ ಸಂಸ್ಕೃತಿ ಹಾಗೂ ವಿವಿಧ ರಾಜಕೀಯ ಘಟಕಗಳನ್ನು ಇಲ್ಲಿ ರೂಪಿಸಿರ್ತಕ್ಕಂಥದ್ದು. ಅದರ ಜೊತೆಗೆ ಸಂಸ್ಕೃತಿಗಳ ಒಂದು ಬೆಳವಣಿಗೆಗೆ ಮತ್ತು ವ್ಯಾಪಿಸುವಿಕೆಗೆ ಅವು ಸಹಾಯಕವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ಅಂತ. ಹೀಗೆ ಕರಾವಳಿ ತೀರ ಪ್ರದೇಶದಲ್ಲಿ ಸಾಮಾನ್ಯ ಉದಾಹರಣೆಯಾಗಿ ವಿಂಧ್ಯ ಪರ್ವತ, ಅರಾವಳಿ ಪರ್ವತ, ಸಹ್ಯಾದ್ರಿ ಪರ್ವತಗಳು ಬರ್ತಕ್ಕಂಥದ್ದು. ಈ ಒಂದು ಪರ್ವತಗಳ ಆಧಾರದ ಮೇಲೆ ವಿವಿಧ ರೀತಿಯಾದಂಥ ಒಂದು ಹವಾಮಾನಗಳ ಬದಲಾವಣೆ ಹಾಗೆ ವಿವಿಧ ರೀತಿಯಾದಂಥ ಒಂದು ಫಲವತ್ತಾದಂಥ ಒಂದು ಭೂಮಿಯನ್ನು ಈ ಒಂದು ಕರಾವಳಿ ತೀರ ಪ್ರದೇಶದಲ್ಲಿ ನೋಡ್ಬೋದು. ಆ ಒಂದು ಫಲವತ್ತಾದ ಭೂಮಿಗೆ ಅನುಗುಣವಾಗಿ ಇವತ್ತು ಕೃಷಿ ಸಹ ವಿವಿಧ ರೀತಿಯಾದ ವಿಫಲ ರೀತಿಯಲ್ಲಿ ಬೆಳವಣಿಗೆ ಆಗಿರ್ತಕ್ಕಂಥ ಅದರ ಮೂಲಕ ಅಭಿವೃದ್ಧಿಯನ್ನು ಸಾಧಿಸ್ತಕ್ಕಂಥದ್ದನ್ನು ಇಲ್ಲಿ ಸಾಮಾನ್ಯವಾಗಿ ಗಮನಿಸಬಹುದು. ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ಕ್ಲಾಸಿನಲ್ಲಿ ನಾವು ಇತಿಹಾಸದ ಒಂದು ವಿಶಿಷ್ಟವಾದ ಭೌಗೋಳಿಕ ಲಕ್ಷಣಗಳನ್ನು ನಾವು ತಿಳ್ಕೊಂಡಿರ್ತಕ್ಕಂಥದ್ದು. ಹಾಗೆ ಮುಂದಿನ ಒಂದು ಸಿಲೆಬಸ್ ಪ್ರಕಾರ ನಾವು ಭಾರತದ ಇತಿಹಾಸದ ಮೂಲಾಧಾರಗಳನ್ನು ಅಧ್ಯಯನ ಮಾಡಬೇಕಾಗುತ್ತದೆ. ಹಾಗಾಗಿ ಭಾರತ ಇತಿಹಾಸದ ಮೂಲಾಧಾರಗಳು ಅಂದ್ರೇನು ಮತ್ತು ಆ ಮೂಲಾಧಾರಗಳನ್ನು ನಾವು ಏಕೆ ಅಧ್ಯಯನ ಮಾಡಬೇಕು ಎಂಬುದನ್ನು ಸಾಮಾನ್ಯವಾಗಿ ಎಲ್ಲರೂ ತಿಳ್ಕೊಳ್ಬೇಕಾಗತ್ತೆ. ಹೀಗೆ ಇತಿಹಾಸವು ಗತಕಾಲದ ಘಟನೆಗಳ ಮತ್ತು ಮಾನವನ ಸಾಧನೆಗಳ ಕಾಲಘಟ್ಟಗಳಲ್ಲಿನ ಒಂದು ದಾಖಲೆಯಾಗಿದೆ. ಆದರೆ ಸಾಮಾನ್ಯವಾಗಿ ಈ ಘಟನೆಗಳನ್ನು ಅಥವಾ ಸಾಧನೆಗಳನ್ನು ಪುನರಾವರ್ತಿಸೋದಕ್ಕಾಗಲಿ ಅಥವಾ ಅವುಗಳನ್ನು ನಿರ್ಮಿಸೋದಕ್ಕಾಗಲಿ ಸಾಧ್ಯವಿಲ್ಲ. ಹಾಗೆ ಇತಿಹಾಸಕಾರರು ಈ ಲಭ್ಯ ಮೂಲಾಧಾರಗಳ ಸಹಾಯದಿಂದ ಗತಕಾಲವನ್ನು ಅಥವಾ ಗತವನ್ನು ಪುನರ್ರಚಿಸುವ ಪ್ರಯತ್ನವನ್ನು ಮಾಡುತ್ತಾರೆ. ಹಾಗಾಗಿ ಇದನ್ನು ಮೂಲಾಧಾರಗಳಿಲ್ಲದೆ ಇತಿಹಾಸವಿಲ್ಲ ಎಂದು ಹೇಳಲಾಗುತ್ತೆ. ಹಾಗೆ ಮೂಲಾಧಾರಗಳ ಅನ್ವೇಷಣೆ, ಸಂಗ್ರಹ ಮತ್ತು ಅರ್ಥೈಸುವಿಕೆಯು ಇತಿಹಾಸಕಾರರ ಮುಂದಿರುವ ಒಂದು ದೊಡ್ಡ ಸವಾಲುಗಳಾಗಿವೆ. ಈ ಒಂದು ಮೂಲಾಧಾರಗಳಿಲ್ಲದೆ ಹೋದಲ್ಲಿ ಐತಿಹಾಸಿಕ ಘಟನೆಗಳು ಬರೀ ಊಹೆಗಳಾಗುತ್ತವೆ ಅಥವಾ ಅವು ಕಾಲ್ಪನಿಕ ಕಥೆಗಳಾಗುತ್ತವೆ ಎಂದು ಹೇಳಬಹುದು. ಹಾಗೆ ಭಾರತದ ಮತ್ತು ಕರ್ನಾಟಕ ಇತಿಹಾಸಗಳ ಒಂದು ಅಧ್ಯಯನಕ್ಕೆ ವಿವಿಧ ಮೂಲಾಧಾರಗಳು ಇಲ್ಲಿ ಲಭ್ಯವಿರುತ್ತವೆ. ಹಾಗೆ ಭಾರತೀಯರಲ್ಲಿ ಐತಿಹಾಸಿಕ ಪ್ರಜ್ಞೆಯ ಕೊರತೆ ಇರುವುದು ಸಹ ಇಲ್ಲಿ ಒಂದು ಸ್ವೀಕೃತವಾದಂಥ ಸತ್ಯವಾಗಿದೆ. ಈ ಒಂದು ಆಧಾರದ ಮೇಲೆ ಈ ಒಂದು ಇತಿಹಾಸದ ಮೂಲಾಧಾರಗಳು ಇತಿಹಾಸದ ಅಧ್ಯಯನಕ್ಕೆ ಪೂರಕವಾಗಿವೆ ಅಂತ ನಾವು ಇಲ್ಲಿ ಹೇಳಬಹುದು. ಜೊತೆಗೆ ಈ ಒಂದು ಐತಿಹಾಸಿಕ ಪ್ರಜ್ಞೆ ಅಂತಂದರೆ ಇತಿಹಾಸದ ಒಂದು ಜ್ಞಾನವನ್ನು ನಾವು ಪಡೆಯೋದಕ್ಕಾಗಿ ಈ ಒಂದು ಇತಿಹಾಸದ ಮೂಲಾಧಾರಗಳನ್ನು ಏನು ಮಾಡಬೇಕಾಗುತ್ತೆ, ಅಧ್ಯಯನ ಮಾಡಬೇಕಾಗುತ್ತೆ. ಹಾಗೆ ಭಾರತದ ಪ್ರಾಚೀನ ಭಾಷೆಗಳಾದ ಸಂಸ್ಕೃತ, ಪಾಲಿ, ಪ್ರಾಕೃತ ಮತ್ತು ಅನೇಕ ಪ್ರಾದೇಶಿಕ ಭಾಷೆಗಳ ಮತ್ತು ಖರೋಷ್ಠಿ ಹಾಗೂ ಬ್ರಾಹ್ಮಿ ಮುಂತಾದ ಲಿಪಿಗಳ ಪರಿಪೂರ್ಣ ಜ್ಞಾನವಿಲ್ಲದೆ ಭಾರತೀಯ ಇತಿಹಾಸವನ್ನು ರಚಿಸುವುದು ಇತಿಹಾಸಕಾರರಿಗೆ ತುಂಬ ಕಠಿಣವಾಗುತ್ತದೆ. ಭಾರತದ ಪರಂಪರೆ ಮತ್ತು ಸಾಮಾನ್ಯವಾಗಿ ಈ ಒಂದು ಪರಂಪರೆಯ ಆಧಾರದ ಮೇಲೆ ಸಂಸ್ಕೃತಿಯ ಒಂದು ಆಳವಾದ ಜ್ಞಾನವು ಸಹ ಅವಶ್ಯಕವಾಗಿರುತ್ತದೆ. ಹೀಗೆ ಭಾರತೀಯ ಇತಿಹಾಸಕಾರರಿಗೆ ಒಂದು ಸವಾಲೇ ಸರಿ ಅಂತ ನಾವಿಲ್ಲಿ ಹೇಳಬಹುದು. ಕಾರಣ ಈ ಒಂದು ಲಿಪಿಗಳ ಆಧಾರದ ಮೇಲೆ ಅವುಗಳ ಜ್ಞಾನವನ್ನು ಸ್ವೀಕಾರ ಮಾಡಬೇಕಾಗತ್ತೆ, ಜೊತೆಗೆ ಇತಿಹಾಸವನ್ನು ಸಹ ರಚಿಸಬೇಕಾಗುತ್ತೆ. ಹಾಗೆಯೇ ಇತಿಹಾಸದ ರಚನೆಗೆ ಸಾಮಾನ್ಯವಾಗಿ ಲಭ್ಯ ಮೂಲಾಧಾರಗಳನ್ನು ಅವಲಂಬಿಸಿ ಇತಿಹಾಸವನ್ನು ಇತಿಹಾಸ ಪೂರ್ವ ಕಾಲ, ಇತಿಹಾಸ ಕಾಲವೆಂದು ಇಲ್ಲಿ ವರ್ಗೀಕರಿಸಲಾಗುತ್ತದೆ. ಹೀಗೆ ಲಿಖಿತ ಮೂಲಾಧಾರಗಳು ಲಭ್ಯವಿಲ್ಲದ ಕಾಲವನ್ನು
ಇತಿಹಾಸ ಪೂರ್ವ ಕಾಲವೆಂದು ಮತ್ತು ಲಿಖಿತ ಮೂಲಾಧಾರಗಳು ಲಭ್ಯವಿರುವ ಕಾಲವನ್ನು ಇತಿಹಾಸ ಕಾಲವೆಂದು ಇಲ್ಲಿ ಗುರುತಿಸುತ್ತೇವೆ. ಹೀಗೆ ಈ ಒಂದು ಇತಿಹಾಸದ ಮೂಲಾಧಾರಗಳ ಒಂದು ಆಧಾರಗಳನ್ನು ನಾವು ಸಾಮಾನ್ಯವಾಗಿ ಲಿಖಿತ ಆಧಾರದ ಮೇಲೆ ಅಧ್ಯಯನ ಮಾಡಲಾಗುತ್ತೆ. ಅವುಗಳನ್ನು ನಾವು ಇತಿಹಾಸ ಪೂರ್ವ ಕಾಲ ಅಥವಾ ಲಿಖಿತ ಮೂಲಾಧಾರಗಳ ಲಭ್ಯವಿರುವ ಕಾಲವನ್ನು ಇತಿಹಾಸ ಕಾಲದಲ್ಲಿ ಸಾಮಾನ್ಯವಾಗಿ ಅಧ್ಯಯನ ಮಾಡತಕ್ಕಂಥದ್ದು. ಹೀಗೆ ಇತಿಹಾಸ ಮೂಲಾಧಾರಗಳನ್ನು ಸಾಮಾನ್ಯವಾಗಿ ಅಧ್ಯಯನ ಮಾಡಬೇಕಾಗತ್ತೆ. ಈ ಇತಿಹಾಸ ಮೂಲಾಧಾರಗಳನ್ನು 2 ಗುಂಪುಗಳಾಗಿ ಸಾಮಾನ್ಯವಾಗಿ ವಿಂಗಡಿಸಬಹುದು. ಅವುಗಳು ಯಾವುವು ಅಂದರೆ, ಫಸ್ಟ್ ಒನ್ ಪ್ರಾಕ್ತನ ಅಥವಾ ಪುರಾತತ್ವ ಮೂಲಾಧಾರಗಳು, ಹಾಗೆ ಸಾಹಿತ್ಯ ಆಧಾರಗಳು ಅಂತ. ಎರಡನೇದಾಗಿ ಸಾಹಿತ್ಯ ಆಧಾರಗಳು, ಫಸ್ಟ್ ಒನ್ ಪುರಾತತ್ವ ಅಥವಾ ಪ್ರಾಕ್ತನ ಮೂಲಾಧಾರಗಳು ಅಂತ ನಾವು ಕರಿತೀವಿ. ಅದರಲ್ಲಿ ಫಸ್ಟ್ ಒನ್ ಪ್ರಾಕ್ತನ ಅಥವಾ ಪುರಾತತ್ವ ಮೂಲಾಧಾರಗಳನ್ನು ನಾವೀಗ ಅಧ್ಯಯನ ಮಾಡ್ತಕ್ಕಂಥದ್ದು. ಪ್ರಾಕ್ತನ ಅಥವಾ ಪುರಾತತ್ವ ಮೂಲಾಧಾರಗಳು ಪ್ರಾಚೀನ ಮಾನವರ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳಾಗಿವೆ. ಹೆಸರೇ ಹೇಳುವ ಹಾಗೆ ಪ್ರಾಕ್ತನ ಅಂದರೆ ಪುರಾತನವಾಗಿರ್ತಕ್ಕಂಥದ್ದು ಅಥವಾ ಹಿಂದಿನದು ಅಂತ ನಾವು ಹೇಳ್ತೀವಿ. ಹಾಗೆ ಅದನ್ನು ಪುರಾತತ್ವ ಅಂತ ಕರಿತೀವಿ. ಆ ಒಂದು ಪುರಾತನ ಅಥವಾ ಹಿಂದಿನ ಅಥವಾ ಪ್ರಾಕ್ತನ ಮೂಲಾಧಾರಗಳನ್ನು ಪ್ರಾಚೀನ ಮಾನವರ ಜೀವನ ಮತ್ತು ಚಟುವಟಿಕೆಗಳು ಹೇಗಿದ್ದವು ಎಂಬುದನ್ನು ಆ ಅವಶೇಷಗಳ ಆಧಾರದ ಮೇಲೆ ನಾವು ತಿಳ್ಕೊಳ್ಬೋದು ಅಥವಾ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಇವು ಉತ್ಖನನದ ಮೂಲಕ ದೊರೆತ ಮಾನವ ನಿರ್ಮಿತ ವಸ್ತುಗಳನ್ನು ಮತ್ತು ಆರಂಭಿಕ ಕಾಲದ ಶಿಲಾ ಸಾಧನಗಳನ್ನು ಒಳಗೊಂಡಿವೆ. ಯಾವಂತಂದರೆ ಪುರಾತತ್ವ ಮೂಲಾಧಾರಗಳು ಏನೇನು ಒಳಗೊಂಡಿವೆ ಅಂತಂದರೆ ಮಾನವ ನಿರ್ಮಿತ ವಸ್ತುಗಳು, ಹಾಗೆ ಆರಂಭಿಕ ಕಾಲದ ಶಿಲಾ ಸಾಧನಗಳು. ಸಾಮಾನ್ಯ ಶಿಲಾ ಸಾಧನಗಳಂತಂದರೆ ಕಲ್ಲಿನಿಂದ ಕೆತ್ತಲ್ಪಟ್ಟಿರ್ತಕ್ಕಂಥ ಕೆಲವೊಂದು ಆಯುಧಗಳ ಆಧಾರದ ಮೇಲೆ ನಾವು ಪುರಾತತ್ವ ಇತಿಹಾಸವನ್ನು ಅಥವಾ ಪುರಾತನ ಇತಿಹಾಸವನ್ನು ತಿಳ್ಕೊಳ್ಬೋದು. ಅಥವಾ ಪ್ರಥಮವಾದಂಥ ಮೂಲಾಧಾರವನ್ನು ಒಳಗೊಂಡಿರ್ತಕ್ಕಂಥ ಒಂದು ಇತಿಹಾಸವನ್ನು ಇಲ್ಲಿ ಪುರಾತತ್ವ ಮೂಲಾಧಾರ ಅಂತ ಕರಿತೀವಿ. ಹಾಗೆ ಲಿಖಿತ ಮೂಲಾಧಾರಗಳಿಲ್ಲದ ಸಂದರ್ಭಗಳಲ್ಲಿ ಇವು ಏಕಮಾತ್ರ ಆಧಾರಗಳಾಗುತ್ತವೆ. ಅಂದರೆ ಲಿಖಿತ ಮೂಲಾಧಾರಗಳಿಲ್ಲದ ಸಂದರ್ಭಗಳಲ್ಲಿ ಅಂದರೆ ಯಾವುದೇ ರೀತಿಯಾದಂಥ ದಾಖಲೆಗಳ ಇಲ್ಲದಂಥ ಸಂದರ್ಭದಲ್ಲಿ ಇವು ಏಕಮಾತ್ರ ಆಧಾರಗಳಾಗಿವೆ. ಯಾವಂತಂದರೆ ಮಾನವ ನಿರ್ಮಿತ ವಸ್ತುಗಳು ಅಥವಾ ಶಿಲಾ ಸಾಧನಗಳು ಅಂತ ನಾವಿಲ್ಲಿ ಹೇಳ್ತಕ್ಕಂಥದ್ದು. ಹಾಗೆ ಈ ಒಂದು ಸಂದರ್ಭದಲ್ಲಿ ಇನ್ನೂ ಅನೇಕವಾದಂಥ ಸಂದರ್ಭಗಳಲ್ಲಿ ಅವು ಲಿಖಿತ ದಾಖಲೆಗಳನ್ನು ಪ್ರಮಾಣೀಕರಿಸುತ್ತವೆ. ಉದಾಹರಣೆಗೆ ನಾಣ್ಯಗಳು ಅಂದರೆ ಮಾನವ ನಿರ್ಮಿತವಾದಂಥ ವಸ್ತುಗಳಲ್ಲಿ ಬರ್ತಕ್ಕಂಥದ್ದು ನಾಣ್ಯಗಳು, ಮುದ್ರೆಗಳು, ಆಭರಣಗಳು, ಸಲಕರಣೆಗಳು, ಶಾಸನಗಳು, ಕಟ್ಟಡಗಳ ಅವಶೇಷಗಳು, ಮಡಿಕೆಗಳು, ಗೃಹೋಪಯೋಗಿ ವಸ್ತುಗಳನ್ನು, ಹಾಗೆ ಜೇಡಿಮಣ್ಣಿನ ಮೂರ್ತಿಗಳು, ಪಳೆಯುಳಿಕೆಗಳು, ಆಯುಧಗಳು, ಚಿತ್ರಪಟಗಳು ಮುಂತಾದವುಗಳು ಸಹ ಪ್ರಮುಖ ಪುರಾತತ್ವ ಮೂಲಾಧಾರಗಳಾಗಿವೆ ಅಂತ. ಇದರ ಆಧಾರದ ಮೇಲೆ ನಾವು ಪುರಾತತ್ವ ಒಂದು ಇತಿಹಾಸವನ್ನು ನಾವು ತಿಳ್ಕೊಳ್ಬೋದು ಅಥವಾ ಪುರಾತನ ಇತಿಹಾಸವನ್ನು ನಾವು ತಿಳ್ಕೊಳ್ಬೋದು. ಹೀಗೆ ಇವು ಇತಿಹಾಸದ ಪುನರ್ರಚನೆಗೆ ಅಮೂಲ್ಯವಾದಂಥ ಮತ್ತು ಉಪಯುಕ್ತವಾದಂಥ ಮಾಹಿತಿಯನ್ನು ಸಹ ನೀಡುತ್ತವೆ. ಹೀಗೆ ಪುರಾತತ್ವ ಅಥವಾ ಪ್ರಾಕ್ತನ ಮೂಲಾಧಾರಗಳು ನಾವು ಇತಿಹಾಸದ ಆರಂಭಿಕವಾದಂಥ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೆ ಇದು ಸಹಾಯಕವಾಗಿರ್ತಕ್ಕಂಥದ್ದು, ಆಧಾರವಾಗಿರ್ತಕ್ಕಂಥದ್ದು. ಹಾಗೆ ಇದರಲ್ಲಿ ಬರ್ತಕ್ಕಂಥದ್ದು ಪ್ರಪ್ರಥಮ ಅಂತಂದರೆ ಅದು ಉತ್ಖನನಗಳು ಅಂತ ನಾವಿಲ್ಲಿ ಹೇಳ್ತೀವಿ. ಹಾಗೆ ಉತ್ಖನನಗಳು ಅಂತಂದರೆ ಸಾಮಾನ್ಯವಾಗಿ ಮೂಲಾಧಾರಗಳನ್ನು ಅಂದರೆ ಮೂಲ ಆಧಾರಗಳು ಯಾವ್ಯಾವು ಅಂತಂದರೆ ಹೀಗೆ ಇದೀವಿ ನಾವು ಸಾಮಾನ್ಯವಾಗಿ ಆಭರಣಗಳು, ಮುದ್ರೆಗಳು, ನಾಣ್ಯಗಳು, ಕೆಲವೊಂದು ಸಲಕರಣೆಗಳು, ಶಾಸನಗಳನ್ನು ಈ ಒಂದು ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತವನ್ನು ಇಲ್ಲಿ ಇತಿಹಾಸದ ಪ್ರಕಾರ ಉತ್ಖನನ ಎಂದು ಕರೆಯುತ್ತೇವೆ. ಹೀಗೆ ಉತ್ಖನನ ಅಂದರೆ ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತವನ್ನು ಉತ್ಖನನ ಎಂದು ಕರೆಯುತ್ತೇವೆ. ಭಾರತದ ಇತಿಹಾಸ ಪೂರ್ವ ಕಾಲವನ್ನು ಉತ್ಖನನಗಳ ಆಧಾರದಿಂದಲೇ ಅವುಗಳನ್ನು ರಚಿಸಲಾಗಿದೆ, ಬರೆಯಲಾಗಿದೆ ಅಂತ ಇಲ್ಲಿ ಹೇಳಬಹುದು. ಹೀಗೆ ಸಿಂಧು ನಾಗರಿಕತೆಯ ಅಧ್ಯಯನಕ್ಕೆ ಇವು ಏಕಮಾತ್ರ ಆಧಾರಗಳಾಗಿವೆ ಅಂತ ನಾವು ಇಲ್ಲಿ ತಿಳ್ಕೊಳ್ಬೋದು. ಸಾಮಾನ್ಯವಾಗಿ ಪ್ರಪ್ರಥಮ ನಾಗರಿಕತೆ ಯಾವುದಂತಂದರೆ ಸಿಂಧು ನಾಗರಿಕತೆ ಅಂತ ಹೇಳ್ತೀವಿ. ಆ ಒಂದು ಸಿಂಧು ನಾಗರಿಕತೆಯ ಅಧ್ಯಯನಕ್ಕೆ ಈ ಉತ್ಖನನಗಳು ಏಕಮಾತ್ರ ಅಧ್ಯಯನಗಳಾಗಿವೆ ಅಥವಾ ಆಧಾರಗಳಾಗಿವೆ. ಹಾಗೆ ಚಂದ್ರಗಿರಿ, ತಿರುನಲ್ವೇಲಿ, ಮದುರೈ, ಆರ್ಕೆಮೇಡು ಮುಂತಾದ ಕಡೆಗಳಲ್ಲಿ ಕೈಗೊಂಡ ಉತ್ಖನನಗಳು ಶಿಲಾಯುಗ ಸಂಸ್ಕೃತಿಯ ಬಗ್ಗೆ ಮಾಹಿತಿಯನ್ನು ನೀಡ್ತಕ್ಕಂಥದ್ದು. ಹಾಗೆ ಅಂಕುರ್ವಾಟ್ ಅಂತ ಕರಿತೀವಿ, ಕಾಂಬೋಡಿಯಾದಲ್ಲಿರ್ತಕ್ಕಂಥ ಈ ಒಂದು ಪ್ರದೇಶ ಅಂಕುರ್ವಾಟ್, ಬೋರೋಬುದರ್ ಜಾವದಲ್ಲಿ ಸಿಗ್ತಕ್ಕಂಥದ್ದು. ಹಾಗೆ ತಕ್ಷಶಿಲಾ, ಗಯಾ, ಪಾಟಲಿಪುತ್ರ, ಹಂಪಿ ಮುಂತಾದ ಕಡೆಗಳಲ್ಲಿ
ಉತ್ಖನನಗಳು ಅಂದಿನ ಕಾಲದ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವಿಚಾರಗಳ ಕುರಿತು ಹಲವಾರು ಮಾಹಿತಿಗಳನ್ನು ನಮಗೆ ನೀಡತಕ್ಕಂಥದ್ದು. ಹಾಗೆ ಉತ್ಖನನ ಸಂದರ್ಭದಲ್ಲಿ ದೊರೆತ ಪುರಾತತ್ವ ಪಳುವಳಿಕೆಗಳನ್ನು ಕಾರ್ಬನ್-14 ಮತ್ತು ಪೊಟ್ಯಾಷಿಯಂ ವಿಧಾನಗಳಿಂದ ವೈಜ್ಞಾನಿಕ ಪರೀಕ್ಷೆಗೊಳಪಡಿಸಿ ಅವುಗಳ ಕಾಲ ಮತ್ತು ಪ್ರಾಚೀನತೆಯನ್ನು ಇಲ್ಲಿ ನಿರ್ಧರಿಸಲಾಗುತ್ತೆ. ಹೀಗೆ ಪುರಾತತ್ವ ಮೂಲಾಧಾರಗಳಲ್ಲಿ ಉತ್ಖನನ ಅಂತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಕಾರಣ ಅವುಗಳ ಆಧಾರದ ಮೇಲೆ ನಾವು ಇತಿಹಾಸ ಪೂರ್ವ ಕಾಲವನ್ನು ತಿಳ್ಕೊಳ್ಬೋದು ಅಂತ. ಹೀಗೆ ಉತ್ಖನನಗಳು ಅಂತಂದರೆ ಸಾಮಾನ್ಯವಾಗಿ ವೈಜ್ಞಾನಿಕವಾದ ಭೂ ಅಗೆತವನ್ನು ಇಲ್ಲಿ ಉತ್ಖನನ ಅಂತ ಕರಿತೀವಿ. ಅಂದರೆ ಮೂಲಾಧಾರಗಳನ್ನು ನಾವು ತೆಗೆಯುವುದಕ್ಕೆ ಕೆಲವೊಂದು ಮೂಲಾಧಾರಗಳು ಯಾವ ಇದಾವಪ್ಪ ಅಂತ ತಿಳ್ಕೊಳ್ಳೋದಕ್ಕೆ ವೈಜ್ಞಾನಿಕ ಭೂಗೈತವನ್ನು ನಾವಿಲ್ಲಿ ಉತ್ಖನನ ಎಂದು ಕರೀತೇವೆ. ಈ ಉತ್ಖನನಗಳು ಸಾಮಾನ್ಯವಾಗಿ ಇತಿಹಾಸ ಪೂರ್ವ ಕಾಲವನ್ನು ತಿಳ್ಕೊಳ್ಳೋದಕ್ಕೆ ಸಹಾಯಕವಾಗಿರ್ತಕ್ಕಂಥದ್ದು. ಹಾಗೆ ಸೆಕೆಂಡ್ ಒನ್ ಸ್ಮಾರಕಗಳು ಅಂತಕ್ಕಂಥದ್ದು ಹೇಳ್ತದೆ, ಸ್ಮಾರಕಗಳನ್ನು ತಿಳಿಸಿಕೊಡ್ತಕ್ಕಂಥದ್ದು. ಇವು ಸಹ ಐತಿಹಾಸಿಕ ಮಹತ್ವದ ನಿವೇಶನಗಳು ಮತ್ತು ರಚನೆಗಳಾಗಿವೆ. ಇವು ಸಾಮಾನ್ಯವಾಗಿ ನಿವೇಶನಗಳು ಮತ್ತು ರಚನೆಗಳಾಗಿರ್ತಕ್ಕಂಥ ಐತಿಹಾಸಿಕ ಮಹತ್ವದ ರಚನೆಗಳಾಗಿರ್ತಕ್ಕಂಥದ್ದು. ಇದರಲ್ಲಿ ಸಾಮಾನ್ಯವಾಗಿ ಸ್ಮಾರಕಗಳಂದರೆ ಕೋಟೆಗಳು, ಅರಮನೆಗಳು, ಗುಹೆಗಳು, ಗುಡಿಗಳು, ಬಸದಿಗಳು, ಮೂರ್ತಿಗಳು, ಸ್ತೂಪಗಳು ಮುಂತಾದವು ಸ್ಮಾರಕಗಳ ಸಾಮಾನ್ಯವಾಗಿ ಉದಾಹರಣೆಗಳಾಗಿರ್ತಕ್ಕಂಥದ್ದು. ಇವು ಸ್ಮಾರಕಗಳಿಗೆ ಉದಾಹರಣೆಗಳಾಗಿವೆ. ಇದಕ್ಕೆ ಸಂಬಂಧಪಟ್ಟಂಥ ಹಲವಾರು ಪ್ರದೇಶಗಳನ್ನು ನಾವಿಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಸಾಮಾನ್ಯವಾಗಿ ಈ ಒಂದು ಸ್ಮಾರಕಗಳ ಎಲ್ಲೆಲ್ಲಿದೆ ಅಂದರೆ ನಮ್ಮ ಒಂದು ಭಾರತದಲ್ಲಿ ಸಾಮಾನ್ಯವಾಗಿ ಅಜಂತ, ಎಲ್ಲೋರ, ಖಜುರಾಹೋದಲ್ಲಿನ ಗುಹೆಗಳು, ಕೋನಾರ್ಕ್, ಬೇಲೂರು, ಹಳೇಬೀಡು, ಹಂಪಿ ಮುಂತಾದ ಸ್ಥಳಗಳಲ್ಲಿ ಈ ಒಂದು ಗುಡಿಗಳನ್ನು, ಸ್ಮಾರಕಗಳನ್ನು ನೋಡ್ಬೋದು. ಹಾಗೆ ವಿವಿಧ ಸ್ಥಳಗಳಲ್ಲಿ ದೊರೆತಿರುವ ಬುದ್ಧ, ಗೊಮ್ಮಟೇಶನ ಮೂರ್ತಿ ಮುಂತಾದವುಗಳು ಸಹ ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತವೆ. ಹೀಗೆ ಉತ್ಖನನಗಳು ಸಹ ನಾವು ಇತಿಹಾಸ ಪೂರ್ವ ಕಾಲವನ್ನು ಅಧ್ಯಯನ ಮಾಡೋದಕ್ಕೆ, ಇತಿಹಾಸ ಪೂರ್ವ ಕಾಲವನ್ನು ತಿಳ್ಕೊಳ್ಳೋದಕ್ಕೆ ಇದು ಉತ್ಖನನಗಳು ಇತಿಹಾಸ ಪೂರ್ವ ಕಾಲವನ್ನು ತಿಳ್ಕೊಳ್ಳೋದಕ್ಕೆ ಹೇಗೆ ಸಹಾಯ ಮಾಡಿದ್ವು. ಹಾಗೆ ನೆಕ್ಸ್ಟ್ ಒನ್ ಬರ್ತಕ್ಕಂಥದ್ದು, ಈ ಒಂದು ಇತಿಹಾಸ ಒಂದು ಪೂರ್ವ ಕಾಲವನ್ನು ತಿಳ್ಕೊಳ್ಳೋದಕ್ಕೆ ನಾಣ್ಯಗಳು ಸಹ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥದ್ದು ಅಂತ ನಾವಿಲ್ಲಿ ಹೇಳಬಹುದು. ಹೀಗೆ ನಾಣ್ಯಗಳ ಅಧ್ಯಯನವನ್ನು ನಾಣ್ಯಶಾಸ್ತ್ರ ಅಂತ ನಾವಿಲ್ಲಿ ಸಾಮಾನ್ಯವಾಗಿ ಹೇಳ್ತಕ್ಕಂಥದ್ದು. ಹೀಗೆ ನಾಣ್ಯಗಳು ಸಾಮಾನ್ಯವಾಗಿ ಒಂದು ಕಾಲವನ್ನು, ರಾಜವಂಶವನ್ನು, ಆರ್ಥಿಕ ಸ್ಥಿತಿಗತಿಗಳನ್ನು, ಧರ್ಮವನ್ನು, ಲಿಪಿ ಮತ್ತು ಭಾಷೆಗಳನ್ನು ತಿಳಿಯಲು ನಮಗೆ ಸಹಾಯ ಮಾಡ್ತಕ್ಕಂಥದ್ದು. ಅಲ್ಲದೆ ಅಂದಿನ ಜನರ ಲೋಹವಿದ್ಯೆ, ಲಿಪಿ ಮತ್ತು ಭಾಷೆಗಳನ್ನು ತಿಳಿಯಲು ಸಹ ಇವು ಸಹಾಯ ಮಾಡ್ತಕ್ಕಂಥದ್ದು. ಅಂದರೆ ಸಾಮಾನ್ಯವಾಗಿ ಲೋಹವಿದ್ಯೆ, ಕಲಾಕೌಶಲ್ಯ, ಬಿರುದುಗಳು, ವ್ಯಾಪಾರ ಸಂಬಂಧಗಳು, ರಾಜ್ಯದ ಮೀರೆಗಳ ಬಗ್ಗೆಯೂ ಸಹ ಮಾಹಿತಿಯನ್ನು ನೀಡುತ್ತವೆ. ಗುಪ್ತ, ಶಾತವಾಹನ, ಯಾದವ, ವಿಜಯನಗರ ಸಾಮ್ರಾಜ್ಯ ಮುಂತಾದ ರಾಜರ ವಂಶಗಳ ನಾಣ್ಯಗಳು ಇಲ್ಲಿ ಉಲ್ಲೇಖನೀಯವಾಗಿರ್ತಕ್ಕಂಥದ್ದು. ಒಂದು ದೇಶದಲ್ಲಿ ದೊರೆಯುವ ಇನ್ನೊಂದು ದೇಶಗಳ ನಾಣ್ಯಗಳು ಆ ಎರಡು ದೇಶಗಳ ನಡುವಿನ ವಾಣಿಜ್ಯ ಸಂಬಂಧವನ್ನು ತಿಳಿಸುತ್ತದೆ. ಅಂದರೆ ಸಾಮಾನ್ಯವಾಗಿ ನಮ್ಮ ದೇಶದ ರಾಜರುಗಳು ಮತ್ತೊಂದು ದೇಶದ ರಾಜರ ಒಂದು ಜೊತೆ ಯಾವ ರೀತಿಯಾದಂಥ ವಾಣಿಜ್ಯಾತ್ಮಕವಾದಂಥ ಸಂಬಂಧವನ್ನು ಹೊಂದಿದ್ದಾರೆ ಎಂಬುದನ್ನು ಆ ಒಂದು ನಾಣ್ಯಗಳು ನಮಗೆ ಆಧಾರವಾಗಿರ್ತಕ್ಕಂಥದ್ದು. ಹಾಗೆ ಭಾರತದ ನಾಣ್ಯಗಳು ಚಿನ್ನ, ಬೆಳ್ಳಿ, ತಾಮ್ರವನ್ನು ಒಳಗೊಂಡಿರ್ತಕ್ಕಂಥ ಲೋಹಗಳಾಗಿರ್ತಕ್ಕಂಥದ್ದು, ಲೋಹದಿಂದ ತಯಾರಿಸಿರ್ತಕ್ಕಂಥ ಒಂದು ನಾಣ್ಯಗಳಾಗಿರ್ತಕ್ಕಂಥದ್ದು ಅಂತ. ಸಾಮಾನ್ಯವಾಗಿ ಚಿನ್ನದಿಂದ ತಯಾರಿಸ್ತಕ್ಕಂಥ ನಾಣ್ಯಗಳು, ಬೆಳ್ಳಿಯಿಂದ ತಯಾರಿಸಿರ್ತಕ್ಕಂಥ ನಾಣ್ಯಗಳು, ತಾಮ್ರದಿಂದ ತಯಾರಿಸಿರ್ತಕ್ಕಂಥ ಒಂದು ನಾಣ್ಯಗಳಾಗಿದ್ದವು ಇಲ್ಲಿ ನಮ್ಮ ಭಾರತದಲ್ಲಿ. ಈ ಒಂದು ನಾಣ್ಯಗಳ ಆಧಾರದ ಮೇಲೆ ನಾವು ಪುರಾತನವಾದಂಥ ಇತಿಹಾಸವನ್ನು ತಿಳ್ಕೊಳ್ಬೋದು ಅಥವಾ ಅಧ್ಯಯನವನ್ನು ಮಾಡಬಹುದು. ಹಾಗೆಯೇ ನೆಕ್ಸ್ಟ್ ಒನ್ ಬರ್ತಕ್ಕಂಥದ್ದು ವರ್ಣಚಿತ್ರಗಳು ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಇತಿಹಾಸ ಪೂರ್ವಕಾಲದಲ್ಲಿ ನಮಗೆ ದೊರೆತಿರ್ತಕ್ಕಂಥ ಒಂದು ಮೂಲಾಧಾರ ಯಾವುದಂತಂದರೆ ವರ್ಣಚಿತ್ರಗಳು ಅಂತ ಹೇಳ್ತೀವಿ. ಹೀಗೆ ವರ್ಣಚಿತ್ರಗಳು ಸಹ ವಿವಿಧ ಕಾಲಗಳ ವರ್ಣಚಿತ್ರಗಳು ನಮಗೆ ಅಂದಿನ ಕಾಲದ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವಿಷಯಗಳನ್ನು ಕಣ್ಣಿಗೆ ಕಟ್ಟುವಂತೆ ತಿಳಿಸುತ್ತವೆ. ಉದಾಹರಣೆಗೆ ಅಜಂತ ಗುಹೆಗಳಲ್ಲಿರುವ ಚಿತ್ರಗಳು ಆಳುವ ವರ್ಗ, ನೃತ್ಯ, ಉಡುಗೆಗಳು, ಸಾರ್ವಜನಿಕ ಮನರಂಜನಾ ಸಮಾವೇಶ, ಕೇಶಾಲಂಕಾರ, ಉತ್ಸವಗಳು ಮುಂತಾದವುಗಳನ್ನು ತೋರ್ಪಡಿಸುತ್ತವೆ. ಕೆಲವು ಸಂದರ್ಭಗಳಲ್ಲಿ ಅವು ಐತಿಹಾಸಿಕ ಘಟನೆಗಳನ್ನು ನಿರೂಪಿಸುತ್ತವೆ. ಉದಾಹರಣೆಗೆ ಅಜಂತಾ ಗುಹೆಯಲ್ಲಿ 2ನೇ ಪುಲಿಕೇಶಿಯು 2ನೇ ಖುಸ್ರುವಿನ ದೂತನನ್ನು ಸ್ವಾಗತಿಸುವ ಒಂದು ಚಿತ್ರವನ್ನು ನಾವು ಕಾಣಬಹುದು. ಎಲ್ಲಂತಂದರೆ ಅಜಂತಾ ಗುಹೆ ಈಗಿನ ಒಂದು ಮಹಾರಾಷ್ಟ್ರದಲ್ಲಿ ಬರ್ತಕ್ಕಂಥ ಪ್ರಮುಖವಾದಂಥ ವರ್ಣಚಿತ್ರವನ್ನು, ಅಂದರೆ ಐತಿಹಾಸಿಕವಾದಂಥ ವರ್ಣಚಿತ್ರವನ್ನು ನಮಗೆ ತಿಳಿಸ್ತಕ್ಕಂಥ ಒಂದು ಅಜಂತಾ ಗುಹೆ ಅಂತ ನಾವು ಇಲ್ಲಿ ಹೇಳ್ಬೋದು. ಆ ಅಜಂತಾ ಗುಹೆಯಲ್ಲಿ ಸಾಮಾನ್ಯವಾಗಿ 2ನೇ ಪುಲಿಕೇಶಿಯ
ಸಂದರ್ಭ ಅಂದರೆ ಎರಡನೇ ಪುಲಿಕೇಶಿಯ ಆಳ್ವಿಕೆ ಸಂದರ್ಭದಲ್ಲಿ ಎರಡನೇ ಕುರುಸರು ಏನು ಮಾಡ್ತಾನೆ, ಭೇಟಿ ನೀಡ್ತಾನೆ. ಈ ಒಂದು ಎರಡನೇ ಕುರುಸರಿನ ದೂತನನ್ನು ಸ್ವಾಗತಿಸುವ ಒಂದು ಚಿತ್ರವನ್ನು ನಾವಲ್ಲಿ ನೋಡಬಹುದು. ಎಲ್ಲಿ ಅಂತಂದರೆ ಸಾಮಾನ್ಯವಾಗಿ ಅಜಂತ ಗುಹೆಯಲ್ಲಿ. ಹೀಗೆ ವರ್ಣಚಿತ್ರಗಳು ಸಹ ನಮ್ಮ ಐತಿಹಾಸಿಕ ಘಟನೆಗಳನ್ನು ಅಥವಾ ಐತಿಹಾಸಿಕವಾದ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಧಾರ್ಮಿಕ ವಿಷಯಗಳನ್ನು ನಮಗೆ ಕಣ್ಣಿಗೆ ಕಟ್ಟುವಂತೆ ತಿಳಿಸ್ತಕ್ಕಂಥ ಒಂದು ಚಿತ್ರಗಳಾಗಿವೆ ಅಂತ ನಾವಿಲ್ಲಿ ಹೇಳಬಹುದು. ಇದರ ಆಧಾರದ ಮೇಲೆ ನಾವು ಐತಿಹಾಸಿಕ ಘಟನೆಗಳನ್ನು ಸಹ ಅಧ್ಯಯನ ಮಾಡಬಹುದು, ಇತಿಹಾಸ ಪೂರ್ವಕಾಲವನ್ನು ತಿಳ್ಕೊಳ್ಬೋದು. ಇದಾದ ನಂತರ ಇತಿಹಾಸದ ಒಂದು ಕಾಲಘಟ್ಟಗಳನ್ನು ತಿಳಿಸ್ತಕ್ಕಂಥ ಪ್ರಮುಖ ಮತ್ತೊಂದು ಆಧಾರ ಯಾವುದಂತಂದರೆ ಶಾಸನಗಳು. ಶಾಸನಗಳು ಇತಿಹಾಸ ರಚನೆಯಲ್ಲಿ ಅತ್ಯಂತ ಮೌಲ್ಯಯುತ, ನಂಬಲಾರ್ಹ, ಪ್ರಮಾಣಬದ್ಧ ಮತ್ತು ನೇರ ಆಧಾರಗಳಾಗಿವೆ. ಅವು ಸಾಮಾನ್ಯವಾಗಿ ಸಮಕಾಲೀನವಾಗಿದ್ದು ಘಟನೆಗಳಿಗೆ ನೇರವಾದಂಥ ಸಂಬಂಧವನ್ನು ಹೊಂದಿರೋದ್ರಿಂದ ಹೆಚ್ಚು ನಂಬಲರ್ಹವಾಗಿರ್ತಕ್ಕಂಥದ್ದು ಅಂತ ಯಾವಂತಂದರೆ ಶಾಸನಗಳು ಅಂತ ಹೇಳ್ತೀವಿ. ಈ ಶಾಸನಗಳನ್ನು ಶಿಲೆಗಳು, ಬಂಡೆಗಳು, ಗೋಡೆಗಳು, ಮಣ್ಣಿನ ಮುದ್ರಿಕೆಗಳ ಮೇಲೆ, ಕಬ್ಬಿಣ ಕಂಬಗಳ ಮೇಲೆ ಮತ್ತು ಕೆಲವೊಂದು ತಾಮ್ರಪಟಗಳ ಮೇಲೆ ಸಹ ಈ ಶಾಸನಗಳನ್ನು ಕೆತ್ತಲಾಗಿದೆ. ಹಾಗೆ ಭಾರತದಲ್ಲಿ ಈವರೆಗೆ ಸುಮಾರು 75,000ಕ್ಕಿಂತಲೂ ಹೆಚ್ಚಿನ ಶಾಸನಗಳನ್ನು ನಾವು ಇಲ್ಲಿ ತಿಳ್ಕೊಂಡಿರ್ತಕ್ಕಂಥದ್ದು ಅಥವಾ ಅವು ಇವತ್ತು ನಮಗೆ ಲಭ್ಯವಾಗಿರ್ತಕ್ಕಂಥದ್ದು ಅಂತ. ಅವು ಸಾಮಾನ್ಯವಾಗಿ ಸಾಂಸ್ಕೃತಿಕ, ಪಾಲಿ, ಪ್ರಾಕೃತ, ತಮಿಳು, ತೆಲುಗು, ಕನ್ನಡ ಮುಂತಾದ ಭಾಷೆಗಳಲ್ಲಿ ಅವುಗಳನ್ನು ರಚಿಸಲ್ಪಟ್ಟಿರ್ತಕ್ಕಂಥದ್ದು ಅಥವಾ ಬರೆಯಲ್ಪಟ್ಟಿವೆ ಅಂತ ನಾವಿಲ್ಲಿ ಹೇಳಬಹುದು. ಅವು ವಿವಿಧ ಘಟನೆಗಳನ್ನು, ಮಾರಾಟ ಪತ್ರಾದೇಶಗಳನ್ನು, ದಾನಪತ್ರಗಳನ್ನು, ಕಾಲಾನುಕ್ರಮ, ರಾಜರ ದಿಗ್ವಿಜಯ ಮುಂತಾದವುಗಳನ್ನು ಇಲ್ಲಿ ಕುರಿತು ನಮಗೆ ವಿವರಣೆಗಳನ್ನು ನೀಡ್ತಕ್ಕಂಥದ್ದು. ಅವುಗಳ ಆಧಾರದ ಮೇಲೆ ನಾವು ಇತಿಹಾಸವನ್ನು ತಿಳ್ಕೊಳ್ತೀವಿ. ಹೀಗೆ ಶಾಸನಗಳ ಅಧ್ಯಯನಗಳನ್ನು ನಾವು ಶಾಸನಶಾಸ್ತ್ರ ಅಂತ ಕರಿತಕ್ಕಂಥದ್ದು. ಹೀಗೆ ಸಾಮಾನ್ಯವಾಗಿ ಹಲವಾರು ರೀತಿಯಾದಂಥ ಕಾಲಘಟನೆಗಳನ್ನು ತಿಳ್ಕೊಳ್ಳೋದಕ್ಕೆ ನಂಬಲಾರದಂಥ ಒಂದು ಮೂಲವಾಗಿವೆ ಅಂತ ಹೇಳ್ಬೋದು ಅವುಗಳನ್ನು, ಈ ಒಂದು ಶಾಸನಗಳನ್ನು. ಹೀಗೆ ಸಾಮಾನ್ಯವಾಗಿ ಸಿಂಧು ನಾಗರಿಕತೆಯ ಮುದ್ರಿಕೆಗಳ ಮೇಲಿರುವ ಲಿಪಿಯನ್ನು ಸರ್ವಸಮ್ಮತವಾಗುವಂತೆ ಇನ್ನೂ ಸಹ ಓದಲಿಕ್ಕೆ ನಮಗೆ ಆಗ್ತಾಯಿಲ್ಲ. ಆ ಒಂದು ಲಿಪಿ ಇವತ್ತಿಗೂ ಸಹ ನಮ್ಮ ಒಂದು ವೈಜ್ಞಾನಿಕ ಯುಗದಲ್ಲಿ ಅದೊಂದು ಚಾಲೆಂಜಿಂಗ್ ಆಗಿರ್ತಕ್ಕಂಥದ್ದು ಅಂತ. ಯಾಕಂದರೆ ಇಂಥ ವೈಜ್ಞಾನಿಕ ಯುಗದಲ್ಲಿ ಸಹ ಮುದ್ರಿಕೆಗಳನ್ನು, ಆ ಲಿಪಿಯನ್ನು ಇವತ್ತಿಗೂ ಸಹ ಓದೋದಕ್ಕೆ ಯಾರಿಂದಲೂ ಸಾಧ್ಯವಾಗ್ತಾ ಇಲ್ಲ. ಆ ಒಂದು ಲಿಪಿಯನ್ನು ಸಿಂಧು ನಾಗರಿಕತೆಯ ಕಾಲದಲ್ಲಿ ರಚಿಸಲ್ಪಟ್ಟಿರ್ತಕ್ಕಂಥದ್ದು. ಹಾಗೆಯೇ ಅಶೋಕನ ಶಾಸನಗಳನ್ನು ಪ್ರಾಚೀನತಮವೆಂದು ಸಹ ಇಲ್ಲಿ ಪರಿಗಣಿಸಲಾಗಿದೆ. ಅವು ಧಾರ್ಮಿಕ ಲಕ್ಷಣ ಹೊಂದಿದ್ದು ಅಂದಿನ ಕಾಲದ ಆಡಳಿತ ಮತ್ತು ಪ್ರಚಲಿತವಿದ್ದ ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ಅಮೂಲ್ಯವಾದಂಥ ಮಾಹಿತಿಯನ್ನು ಕೊಡುತ್ತವೆ. ಓರಿಸ್ಸಾ ರಾಜ್ಯದ ಹತ್ತಿಗುಂಪದಲ್ಲಿರುವ ಕಾರವೇಲ ರಾಜನ ಶಿಲಾಶಾಸನವು ಕಾರವೇಲನ ದಿಗ್ವಿಜಯಗಳ ಬಗ್ಗೆ ಸಹ ಇಲ್ಲಿ ವಿವರಣೆಯನ್ನು ನೀಡುತ್ತವೆ. ಹರಿಸೇನನಿಂದ ರಚಿತವಾದ ಅಲಹಾಬಾದ್ ಸ್ತಂಭ ಶಾಸನವು ಸಮುದ್ರಗುಪ್ತನ ಸಾಧನೆಗಳನ್ನು ಸಹ ವಿವರಣೆಯನ್ನು ನೀಡ್ತಕ್ಕಂಥದ್ದು. ಜೊತೆಗೆ ರವಿಕೀರ್ತಿ ರಚಿಸಿರ್ತಕ್ಕಂಥ ಐಹೊಳೆ ಶಾಸನವನ್ನು ಮತ್ತು ಕಾಕತ್ಸುವರಮ್ಮನ ಒಂದು ರಚಿಸಲ್ಪಟ್ಟಿರ್ತಕ್ಕಂಥ ಹಲ್ಮಿಡಿ ಶಾಸನಗಳು ಸಹ ಕರ್ನಾಟಕ ಇತಿಹಾಸದಲ್ಲಿ ತಮ್ಮದೇ ಆದಂಥ ಮಹತ್ವವನ್ನು ಹೊಂದಿರತಕ್ಕಂಥದ್ದು. ಅಂದರೆ ಕರ್ನಾಟಕ ಇತಿಹಾಸದ ಮೇಲೆ ಅವು ಬೆಳಕನ್ನು ಚೆಲ್ತಕ್ಕಂಥದ್ದು. ಯಾವಂದರೆ ಐಹೊಳೆ ಶಾಸನ, ರವಿಕೀರ್ತಿ ರಚಿಸಿರ್ತಕ್ಕಂಥ ಐಹೊಳೆ ಶಾಸನ, ಕಾಕತ್ಸುವರಮ್ಮನು ರಚಿಸಿರ್ತಕ್ಕಂಥ ಒಂದು ಹಲ್ಮಿಡಿ ಶಾಸನವನ್ನು ಸಹ ಕರ್ನಾಟಕ ಇತಿಹಾಸಕ್ಕೆ ಮೂಲ ಆಧಾರವೆಂದು ಇಲ್ಲಿ ನಾವು ಸಾಮಾನ್ಯವಾಗಿ ಹೇಳಬಹುದು. ಹೀಗೆ ಐತಿಹಾಸಿಕ ಕಾಲಘಟನೆಗಳಿಗೆ ಪೂರಕವಾಗಿ ಒಂದು ನಂಬಲಾರ್ಹವಾದಂಥ ಒಂದು ಸಂಬಂಧವನ್ನು ಹೊಂದಿರತಕ್ಕಂಥ ಒಂದು ಆಧಾರಗಳು ಅಂತ ಹೇಳ್ಬೋದು ಅವುಗಳನ್ನು, ಶಾಸನಗಳನ್ನು. ಹೀಗೆ ಶಾಸನಗಳು ಸಹ ಐತಿಹಾಸಿಕವಾದಂಥ ಘಟನೆಗಳನ್ನು ಅಥವಾ ಪ್ರಾಚೀನ ಕಾಲದ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೆ ನಮಗೆ ಪೂರಕವಾದಂಥ ಸಾಧನಗಳಾಗಿವೆ ಅಂತ ಇಲ್ಲಿ ಹೇಳಬಹುದು. ಹೀಗೆ ಇತಿಹಾಸ ಒಂದು ಪುಟದಲ್ಲಿ ಈ ಒಂದು ಪ್ರಾಕ್ತನ ಅಥವಾ ಪುರಾತನ ಮೂಲಾಧಾರಗಳಂತೇಳಿ ಹೇಳ್ತೀವಲ್ಲ, ಅವು ಹೆಚ್ಚು ಸೂಕ್ತವಾಗಿರ್ತಕ್ಕಂಥದ್ದು ಅಥವಾ ಹೆಚ್ಚು ಇಲ್ಲಿ ಒಂದು ಪ್ರಮುಖವಾದಂಥ ಒಂದು ಅಧ್ಯಯನಕ್ಕೆ ಒಳಪಡಿಸೋದಕ್ಕೆ ಅವು ಹೆಚ್ಚವಾದಂಥ ಸಹಾಯಕವಾಗಿರ್ತಕ್ಕಂಥ ಒಂದು ಮೂಲಾಧಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ಕ್ಲಾಸಿನಲ್ಲಿ ಭಾರತ ಇತಿಹಾಸದ ಮೂಲಾಧಾರಗಳನ್ನು ನಾವು ತಿಳ್ಕೊಂಡಿರ್ತಕ್ಕಂಥ ಆ ಇತಿಹಾಸದ ಮೂಲಾಧಾರಗಳನ್ನು ನಾವು ಸಾಮಾನ್ಯವಾಗಿ 2 ಗುಂಪುಗಳಾಗಿ ವಿಂಗಡಿಸಿದ್ದೀವಿ. ಅದರಲ್ಲಿ ಮೊದಲನೇ ಒಂದು ಗುಂಪು ಅಂದರೆ ಪ್ರಾಕ್ತನ ಅಥವಾ ಪುರಾತತ್ವಕ್ಕೆ ಮೂಲಾಧಾರಗಳಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯನ್ನು ಅಥವಾ ಅಧ್ಯಯನವನ್ನು ನಾವು ಮಾಡಿರ್ತಕ್ಕಂಥದ್ದು. ಹಾಗೆ ಅದರಲ್ಲಿ ಬರ್ತಕ್ಕಂಥ ಎರಡನೇ ಒಂದು ಗುಂಪು ಅಥವಾ ಎರಡನೇ ಮೂಲಾಧಾರ ಅಂತಂದರೆ ಅದು ಸಾಹಿತ್ಯಕ ಮೂಲಾಧಾರಗಳು ಅಂತ ಹೇಳ್ತೀವಿ ಅಥವಾ ಸಾಹಿತ್ಯ ಆಧಾರಗಳು ಅಂತಲೂ ಸಹ ನಾವು ಹೇಳ್ತೀವಿ. ಸಾಮಾನ್ಯವಾಗಿ ಸಾಹಿತ್ಯಕ್ಕೆ ಆಧಾರಗಳನ್ನು ನಾವು ತಿಳ್ಕೊಳ್ತಕ್ಕಂಥದ್ದು. ಸಾಹಿತ್ಯಕ ಆಧಾರ ಅಂತಂದರೆ
ಸಾಮಾನ್ಯವಾಗಿ ಮರದ ತೊಗಟೆ, ತಾಳೆ ಎಲೆ ಮತ್ತು ಕಾಲಾಂತರದಲ್ಲಿ ಕಾಗದದ ಮೇಲೆ ಬರೆದ ಹಳೆಯ ಕಾಲದ ದಾಖಲೆಗಳು ಅಥವಾ ಗ್ರಂಥಗಳನ್ನು ನಾವು ಸಾಹಿತ್ಯ ಆಧಾರಗಳೆಂದು ಇಲ್ಲಿ ಕರೆಯುತ್ತೇವೆ. ಹೀಗೆ ಸಾಹಿತ್ಯಿಕ ಆಧಾರದಲ್ಲಿ ಸಾಮಾನ್ಯವಾಗಿ ನಾವು ದೇಶೀಯ ಸಾಹಿತ್ಯ, ವಿದೇಶಿಯರ ಬರವಣಿಗೆಗಳನ್ನು ನಾವು ನೋಡ್ಬೋದು. ಅಂದರೆ ದೇಶೀಯ ಸಾಹಿತ್ಯಿಕ ಆಧಾರಗಳು ಅಂತ ನಾವಿಲ್ಲಿ ಹೇಳೋದು ಮೊದಲನೆಯ ಒಂದು ಆಧಾರ. ಹೀಗೆ ಸಾಹಿತ್ಯ ಆಧಾರಗಳನ್ನು 2 ಭಾಗಗಳಲ್ಲಿ ವಿಂಗಡಿಸುತ್ತಾರೆ. ಅದರಲ್ಲಿ ದೇಶೀಯ ಸಾಹಿತ್ಯವನ್ನು ನಾವೀಗ ಅಧ್ಯಯನ ಮಾಡೋಣ. ಇಲ್ಲಿ ದೇಶೀಯ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ದೇಶೀಯ ಲೇಖಕರು, ಬರಹಗಾರರು ಬರೆದ ಬರವಣಿಗೆ ಅಥವಾ ಗ್ರಂಥಗಳನ್ನು ನಾವು ದೇಶೀಯ ಸಾಹಿತ್ಯವೆಂದು ಇಲ್ಲಿ ಕರೆಯುತ್ತೇವೆ. ಹೀಗೆ ಇದು ಸಾಮಾನ್ಯವಾಗಿ ಧಾರ್ಮಿಕ ಹಾಗೂ ಲೌಕಿಕ ಸಾಹಿತ್ಯಗಳ ಎರಡನ್ನೂ ಸಹ ಒಳಗೊಂಡಿದೆ. ಇವು ವಿವಿಧ ಭಾರತೀಯ ಭಾಷೆಗಳಲ್ಲಿ ಕಂಡುಬರುತ್ತವೆ. ಅಂದರೆ ವೈದಿಕ ಋಷಿಗಳು, ಜೈನ, ಬೌದ್ಧ ಸನ್ಯಾಸಿಗಳು ರಚಿಸಿದ ಧಾರ್ಮಿಕ ಸಾಹಿತ್ಯವು ಇತಿಹಾಸದ ಪ್ರಮುಖ ಮೂಲಾಧಾರಗಳಲ್ಲಿ ಒಂದಾಗಿದೆ ಅಂತ ನಾವು ಇಲ್ಲಿ ತಿಳ್ಕೊಳ್ಬೋದು. ಹಾಗೆ ವೈದಿಕ ಅಥವಾ ಬ್ರಾಹ್ಮಣ ಸಾಹಿತ್ಯವು ಸಾಮಾನ್ಯವಾಗಿ ವೇದಗಳು, ಬ್ರಾಹ್ಮಣಕಗಳು, ಅರಣ್ಯಕಗಳು, ಪುರಾಣಗಳು, ಮಹಾಕಾವ್ಯಗಳು ಮುಂತಾದವುಗಳನ್ನು ಅದು ಒಳಗೊಂಡಿದೆ. ಹೀಗೆ ಇವು ಸಾಮಾನ್ಯವಾಗಿ ನಮಗೆ ಆರ್ಯರ ಸಮಾಜ, ಧರ್ಮ, ಅಧ್ಯಾತ್ಮ ಮತ್ತು ತತ್ವಜ್ಞಾನದ ಬಗ್ಗೆ ತಿಳುವಳಿಕೆಯನ್ನು ನಮಗೆ ನೀಡುತ್ತವೆ. ಹಾಗೆ ಬೌದ್ಧ ಸನ್ಯಾಸಿಗಳು ಪಾಲಿ ಭಾಷೆಯಲ್ಲಿ ಶ್ರೀಮಂತ ಸಾಹಿತ್ಯವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಹಾಗೆ ಮಹಾಜನಪದಗಳು, ಹಲವಾರು ನಗರಗಳು ಮತ್ತು ಮೌರ್ಯ ಕಾಲದ ರಾಜ್ಯರ ಬಗ್ಗೆ ಸಹ ನಮಗೆ ತಿಳಿಸ್ತಕ್ಕಂಥದ್ದು. ಆ ಮೌರ್ಯ ರಾಜ್ಯರ ಬಗ್ಗೆ ಸಾಮಾನ್ಯವಾಗಿ ಬೌದ್ಧ ತ್ರಿಪಿಟಕಗಳು ಸಹ ನಮಗೆ ಮಾಹಿತಿಯನ್ನು ನೀಡುತ್ತವೆ. ಅದು ಬೌದ್ಧ ತ್ರಿಪಿಟಕಗಳಲ್ಲಿ ಮೌರ್ಯ ರಾಜರ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ. ಹಾಗೆ ಜೈನ ಮುನಿಗಳು ಕೂಡ ಪ್ರಾಕೃತ ಮತ್ತು ಪ್ರಾದೇಶಿಕ ಭಾಷೆಗಳಲ್ಲಿ ವಿಶೇಷವಾದಂಥ ಕನ್ನಡದಲ್ಲಿ ಸಂಪದ್ಭರಿತವಾದ ಸಾಹಿತ್ಯವನ್ನು ಸಹ ಇಲ್ಲಿ ರಚಿಸಿರ್ತಕ್ಕಂಥದ್ದು. ಆ ಸಾಹಿತ್ಯವನ್ನು ನಮಗೆ ಇವತ್ತು ಕೊಡುಗೆಯಾಗಿ ನೀಡಿರ್ತಕ್ಕಂಥದ್ದು. ಆ ಸಾಹಿತ್ಯಿಕ ಆಧಾರದ ಮೇಲೆ ನಾವು ಇತಿಹಾಸದ ಪೂರ್ವಕಾಲವನ್ನು ತಿಳ್ಕೊಳ್ತಕ್ಕಂಥದ್ದು ಅಥವಾ ಅಧ್ಯಯನ ಮಾಡ್ತಕ್ಕಂಥದ್ದು. ಹಾಗೆ ಅಂಗ ಮತ್ತು ಉಪಾಂಗಗಳು ಜೈನ ಧರ್ಮದ ಧಾರ್ಮಿಕ ಗ್ರಂಥಗಳಾಗಿರ್ತಕ್ಕಂಥದ್ದು ಅಂತ. ಧಾರ್ಮಿಕ ಗ್ರಂಥಗಳಲ್ಲಿ ಇವು ಪ್ರಮುಖವಾಗಿರ್ತಕ್ಕಂಥದ್ದು ಯಾವುವು? ಅಂಗ ಮತ್ತು ಉಪಾಂಗಗಳು. ಹೀಗೆ ಜೈನ ವಿದ್ವಾಂಸರಾದ ಪ್ರಭುನಂದಿ, ವಿದ್ಯಾನಂದಿ, ಗುಣಭದ್ರ, ಅಜಿತ ಸೇನಾಚಾರ್ಯ, ಪೂಜ್ಯಪಾದ ಮುಂತಾದವರು ತಮ್ಮ ಬರವಣಿಗೆಯಲ್ಲಿ ಸಾಮಾಜಿಕ, ರಾಜಕೀಯ ವಿಚಾರಗಳ ಮೇಲೆ ಈ ಒಂದು ಬೆಳಕನ್ನು ಚೆಲ್ಲಿದ್ದಾರೆ. ಹೀಗೆ ಸಾಮಾಜಿಕ ರಾಜಕೀಯ ವಿಚಾರಗಳು ಸಹ ನಮಗೆ ಈ ಒಂದು ದೇಶೀಯ ಸಾಹಿತ್ಯದ ಆಧಾರದ ಮೇಲೆ ತಿಳ್ಕೊಳ್ಬೋದು. ಹೀಗೆ ಈ ಬರವಣಿಗೆಯಲ್ಲಿ ಹಲವಾರು ರೀತಿಯಾದಂಥ ಪ್ರಮುಖ ಮೂಲಾಧಾರಗಳನ್ನು ನಾವು ಸಾಹಿತ್ಯಿಕ ಆಧಾರದ ಮೂಲಕ ಪಡೆದುಕೊಳ್ಳಬಹುದು. ಹೀಗೆ ವಿಶಾಲ ಧಾರ್ಮಿಕ ಸಾಹಿತ್ಯವಲ್ಲದೆ ಜೀವನ ಚರಿತ್ರೆ, ನಾಟಕಗಳು, ಇತಿಹಾಸ, ರಾಜಕೀಯ, ವಿಜ್ಞಾನ, ಗಣಿತ, ಆಯುರ್ವೇದ, ಯೋಗ ಮುಂತಾದ ಲೌಕಿಕ ಸಾಹಿತ್ಯವನ್ನು ಸಹ ಭಾರತೀಯರು ರಚಿಸಿರ್ತಕ್ಕಂಥದ್ದು. ಇವು ಆಗಿನ ಕಾಲದ ಒಂದು ಸಮಾಜದ ವಿವಿಧ ಆಯಾಮಗಳ ಮೇಲೆ ಬೆಳಕನ್ನು ಚೆಲ್ಲುತ್ತವೆ. ಸಾಮಾನ್ಯವಾಗಿ ಅಶ್ವಘೋಷನ ಬುದ್ಧಚರಿತೆ, ಬಾಣಭಟ್ಟನ ಹರ್ಷಚರಿತ, ಚಾಂದ್ ಬರ್ದಯ್ಯ ಬರೆದಿರತಕ್ಕಂಥ ಪೃಥ್ವಿರಾಜರಾಸು, ಬಿಲ್ಲಣನ ವಿಕ್ರಮಾಂಕ ದೇವಚರಿತ, ಕಲ್ಲಣನ ರಾಜತರಂಗಿಣಿ, ಕಾಳಿದಾಸನ ರಘುವಂಶ ಮತ್ತು ಮಾಳಿಕ ವಿಕಾಗ್ನಿ ಮಿತ್ರ ಅಂದರೆ 2 ರೀತಿಯಾದಂಥ ಒಂದು ಕವಿತೆಗಳನ್ನು ಅಥವಾ ಕಾವ್ಯವನ್ನು ರಚಿಸಿರ್ತಕ್ಕಂಥದ್ದು. ಯಾರು? ಕಾಳಿದಾಸನ ರಘುವಂಶ ಮತ್ತು ಮಾಳಿವಿಕಾಗ್ನಿ ಮಿತ್ರ ಅಂತಕ್ಕಂಥದ್ದು. ಜೊತೆಗೆ ವಿಶಾಖದತ್ತನ ಮುದ್ರ ರಾಕ್ಷಸ ಅಂದರೆ ವಿಶಾಖದತ್ತ ರಚಿಸಿರ್ತಕ್ಕಂಥದ್ದು ಮುದ್ರ ರಾಕ್ಷಸ ಎಂಬ ಒಂದು ಕೃತಿಯನ್ನು ರಚಿಸಿರ್ತಕ್ಕಂಥದ್ದು. ಹಾಗೆ ಕೌಟಿಲ್ಯನು ಸಹ ಅರ್ಥಶಾಸ್ತ್ರವನ್ನು ರಚನೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಪಾಣಿನಿಯ ಮಹಾಭಾಷ್ಯವನ್ನು ರಚನೆ ಮಾಡಿದ್ದಾರೆ. ಪತಂಜಲಿಯ ಅಷ್ಟಾಂಗ ಯೋಗ ಅಂತಕ್ಕಂಥದ್ದು ಇವು ಇತಿಹಾಸ ಪೂರ್ವಕಾಲದ ಮೇಲೆ ಬೆಳಕನ್ನು ಚೆಲ್ತಕ್ಕಂಥದ್ದು ಅಂತ. ಹೀಗೆ ಸಾಮಾನ್ಯವಾಗಿ ಹಲವಾರು ಕೃತಿಗಳು ಇಲ್ಲಿ ನಮ್ಮ ಭಾರತದ ಸಾಹಿತ್ಯದ ಆಧಾರದ ಮೇಲೆ ಅವುಗಳನ್ನು ಅಧ್ಯಯನ ಮಾಡ್ಬೋದು. ಅಥವಾ ಭಾರತ ಸಾಹಿತ್ಯದ ಒಂದು ಕೊಡುಗೆ ಅಂತಕ್ಕಂಥದ್ದು ಇತಿಹಾಸ ಪೂರ್ವ ಕಾಲವನ್ನು ತಿಳಿಸೋದಕ್ಕೆ ಪ್ರಮುಖ ಮೂಲಾಧಾರಗಳು ಅಂತ ಸಹ ಹೇಳಬಹುದು. ಹೀಗೆ ವಿಜ್ಞಾನ ಮತ್ತು ಗಣಿತದ ಕೃತಿಗಳಾದ ಆರ್ಯಭಟನ ಸೂರ್ಯ ಸಿದ್ಧಾಂತ ಮತ್ತು ರೋಮಕ ಸಿದ್ಧಾಂತವು ಸಹ ಈ ಒಂದು ಸಾಹಿತ್ಯಿಕ ಆಧಾರ ಅಂತ ಹೇಳ್ಬೋದು. ಅದರ ಜೊತೆಗೆ ಚರಕನ ಚರಕ ಸಂಹಿತೆ, ಸುಶ್ರುತ ಸಂಹಿತೆ ಮುಂತಾದವು ಕೂಡ ಇಲ್ಲಿ ಗತಕಾಲದ ಪುನರ್ರಚನೆಗೆ ಮಾಹಿತಿಯನ್ನು ಒದಗಿಸಿಕೊಡುತ್ತವೆ. ಹಾಗೆ
ಇಲ್ಲಿ ಸಾಮಾನ್ಯವಾಗಿ ದೇಶೀಯ ಸಾಹಿತ್ಯಕ್ಕೆ ಪ್ರಮುಖ ಆಧಾರಗಳಂತೂ ಸಹ ನಾವು ಇವುಗಳನ್ನು ಹೇಳಬಹುದು. ಈ ದೇಶೀಯ ಸಾಹಿತ್ಯದ ಆಧಾರದ ಮೇಲೆ ನಾವು ಇತಿಹಾಸ ಪೂರ್ವ ಕಾಲವನ್ನು ತಿಳ್ಕೊಳ್ಬೋದು, ಇತಿಹಾಸ ಕಾಲಘಟನೆಗಳನ್ನು ಇಲ್ಲಿ ನಾವು ತಿಳ್ಕೊಳ್ಬೋದು. ಹೀಗೆ ಅವರ ಒಂದು ಇತಿಹಾಸ ಕಾಲಘಟನೆಗಳ ಮೇಲೆ ಇವು ಪ್ರಮುಖವಾಗಿ ಬೆಳಕನ್ನು ಚೆಲ್ತಕ್ಕಂಥ ಪ್ರಮುಖ ಕೃತಿಗಳಾಗಿರ್ತಕ್ಕಂಥದ್ದು, ಗ್ರಂಥಗಳಾಗಿರ್ತಕ್ಕಂಥದ್ದು, ಅವರು ಬರೆದಿರ್ತಕ್ಕಂಥ ಒಂದು ಬರವಣಿಗೆಗಳು ಸಹ ಇವು ದೇಶೀಯ ಸಾಹಿತ್ಯ ಅಂತ ನಾವು ಇಲ್ಲಿ ಕರಿತೀವಿ. ಆ ದೇಶೀಯ ಸಾಹಿತ್ಯದ ಆಧಾರದ ಮೇಲೆ ನಾವು ಇತಿಹಾಸ ಪೂರ್ವ ಕಾಲವನ್ನು ಪರಿಪೂರ್ಣವಾಗಿ ಅಧ್ಯಯನ ಮಾಡಿಕೊಂಡು ಅದರ ಒಂದು ಪೂರ್ವಜ್ಞಾನವನ್ನು ತಿಳ್ಕೊಳ್ಬೋದು ಅಂತ. ಅದಾದ ನಂತರ ಈ ಒಂದು ಸಾಹಿತ್ಯ ಆಧಾರಗಳಲ್ಲಿ ಪ್ರಮುಖವಾಗಿ ಎರಡನೆಯದು ವಿದೇಶಿಯರ ಬರವಣಿಗೆಗಳು ಅಂತ ಹೇಳ್ತೀವಿ. ಈ ಒಂದು ವಿದೇಶಿಯರ ಬರವಣಿಗೆಗಳು ಸಾಮಾನ್ಯವಾಗಿ ಈ ಒಂದು ಸಾಹಿತ್ಯಿಕ ಆಧಾರದಲ್ಲಿ ಪ್ರಮುಖ ಕೊಡುಗೆ ಅಂತಲೂ ಸಹ ನಾವು ಹೇಳಬಹುದು. ಅಂದರೆ ಭಾರತದ ಫಲವತ್ತಾದ ಭೂಮಿ, ಸಂಪತ್ತು, ಬೌದ್ಧಿಕ ಮತ್ತು ತತ್ವಜ್ಞಾನದ ಸಾಧನೆಗಳು ಅನೇಕ ವಿದೇಶಿಯ ವ್ಯಾಪಾರಿಗಳನ್ನು, ವಿದ್ಯಾರ್ಥಿಗಳನ್ನು, ಯಾತ್ರಿಕರನ್ನು, ತತ್ವಜ್ಞಾನಿಗಳನ್ನು ಮತ್ತು ಆಕ್ರಮಣಕಾರರನ್ನು ಇಲ್ಲಿ ಪ್ರಮುಖವಾಗಿ ಆಕರ್ಷಿಸತಕ್ಕಂಥದ್ದು ಅಂತ ಹೇಳ್ತೀವಿ. ಹೀಗೆ ಅವರಲ್ಲಿ ಅನೇಕರು ಭಾರತದ ಬಗ್ಗೆ ಅನೇಕ ದಾಖಲೆ, ಅನುಭವ ಹಾಗೂ ಅಭಿಪ್ರಾಯಗಳನ್ನು ಬಿಟ್ಟು ಹೋಗಿರ್ತಕ್ಕಂಥದ್ದು ಅಂತ. ಇಂತಹ ಉಲ್ಲೇಖಗಳು ತಮ್ಮದೇ ಆದಂಥ ಗುಣದೋಷಗಳನ್ನು ಸಹ ಹೊಂದಿವೆ. ಅವು ಪ್ರಾಥಮಿಕ ಆಧಾರಗಳಾಗಿದ್ದು ಪ್ರಥಮ ಮಾಹಿತಿದಾರರ ವಿವರಗಳಾಗಿ ನಮಗೆ ದೊರಕುತ್ತಿರ್ತಕ್ಕಂಥದ್ದು ಅಂತ. ಇವು ಮಹತ್ವದ ಕಾಲಘಟನಾವಳಿಗಳ ನಡುವೆ ಇರುವ ಕಂದಕವನ್ನು ತುಂಬಲು ಸಹ ಇವು ಸಹಾಯ ಮಾಡಿರ್ತಕ್ಕಂಥದ್ದು. ಆದರೆ ಕಡಿಮೆ ಅವಧಿಗೆ ವಾಸವಾಗಿದ್ದ ವಿದೇಶಿ ಯಾತ್ರಿಕರು ಮತ್ತು ವಿದ್ವಾಂಸರಿಗೆ ಭಾರತೀಯ ಸಂಸ್ಕೃತಿ ಮತ್ತು ರಾಜಕೀಯ ಸಂಕೀರ್ಣತೆಗಳನ್ನು ತಿಳಿದುಕೊಳ್ಳುವುದು ಸ್ವಲ್ಪ ಕಠಿಣವಾಗಿರ್ತಕ್ಕಂಥದ್ದನ್ನು ಸಹ ನಾವಿಲ್ಲಿ ಊಹೆ ಮಾಡಬಹುದು ಅಂತ. ಅಂದರೆ ಇಲ್ಲಿ ಅಂದರೆ ಕೆಲವೇ ದಿನಗಳಲ್ಲಿ ನಮ್ಮ ಭಾರತದಲ್ಲಿ ವಾಸವಾಗಿದ್ದು ಕೆಲವೇ ರೀತಿಯಾದಂಥ ಒಂದು ರಾಜಕೀಯ ಕೊಡುಗೆಗಳನ್ನು, ಸಾಂಸ್ಕೃತಿಕ ಕೊಡುಗೆಗಳನ್ನು ಅವರು ತಮ್ಮ ಗ್ರಂಥಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಅಂದರೆ ಸಂಕೀರ್ಣತೆಯಿಂದ ಕೂಡಿರ್ತಕ್ಕಂಥ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಅವರು ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟವಾಗಿರ್ತಕ್ಕಂಥದ್ದು, ಕಠಿಣವಾಗಿರ್ತಕ್ಕಂಥದ್ದು ಅಂತ ನಾವಿಲ್ಲಿ ತಿಳ್ಕೊಳ್ಬೋದು. ಹಾಗೆ ಗ್ರೀಕ್ ರಾಯಭಾರಿ ಆಗಿರ್ತಕ್ಕಂಥ ಮೆಗಸ್ತಾನಿಸನು ತನ್ನ ಇಂಡಿಕಾ ಎಂಬ ಒಂದು ಗ್ರಂಥದ ಮೂಲಕ ಮೌರ್ಯರ ಕಾಲದ ದಕ್ಷಿಣ ಮತ್ತು ಉತ್ತರ ಭಾರತದ ಬಗ್ಗೆ ಅಮೂಲ್ಯವಾದಂಥ ಒಂದು ಮಾಹಿತಿಯನ್ನು, ಕೊಡುಗೆಯನ್ನು ನೀಡಿರ್ತಕ್ಕಂಥದ್ದು. ಹಾಗೆ ಇನ್ನೊಬ್ಬ ಗ್ರೀಕ್ ಇತಿಹಾಸಕಾರನಾಗಿರ್ತಕ್ಕಂಥ ಟಾಲಮಿಯು ಸಹ ತನ್ನ ಜಿಯಾಗ್ರಫಿ ಎಂಬ ಒಂದು ಗ್ರಂಥದಲ್ಲಿ ಪ್ರಾಚೀನ ಭಾರತದ ವಾಣಿಜ್ಯ ಸಂಬಂಧಗಳ ಬಗ್ಗೆ ವಿವರಣೆಯನ್ನು ಸಹ ನೀಡ್ತಾನೆ. ಯಾವುದರಲ್ಲಿ? ಜಿಯಾಗ್ರಫಿ ಎಂಬ ಒಂದು ಗ್ರಂಥದಲ್ಲಿ. ಅದೇನು ಅದರಲ್ಲಿ ಯಾವ ಮಾಹಿತಿ ಇದೆ ಅಂತಂದರೆ ಪ್ರಾಚೀನ ಭಾರತದ ವಾಣಿಜ್ಯ ಸಂಬಂಧಗಳ ವಿವರಣೆಯನ್ನು ನೀಡುತ್ತಾನೆ. ಯಾರು? ಟಾಲಮಿ. ಹಾಗೆ ಅನಾಮಿಕ ಅಂತಕ್ಕಂಥ ಒಬ್ಬ ಗ್ರೀಕ್ ಲೇಖಕ, ಅನಾಮಿಕ ಅಂದರೆ ಆತನ ಹೆಸರು ನಮಗೆ ತಿಳಿದು ಬಂದಿಲ್ಲ ಅಂತ ಹೇಳ್ಬೋದು. ಆ ಒಂದು ಅನಾಮಿಕನಾಗಿರ್ತಕ್ಕಂಥ ಗ್ರೀಕ್ ಲೇಖಕನ ಒಂದು ಗ್ರಂಥವಾಗಿ ಯಾವುದಂತಂದರೆ ದಿ ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ ಎಂಬ ಒಂದು ಗ್ರಂಥವು ಭಾರತದ ಒಂದು ಕಡಲ ತೀರದ ನಗರಗಳು, ರಾಜರು ಮತ್ತು ಉತ್ಪಾದನೆಗಳನ್ನು ಸಹ ಅದು ಉಲ್ಲೇಖಿಸುತ್ತದೆ. ಹೆಸರು ಹೇಳುವಂತೆ ದಿ ಪೆರಿಪ್ಲಸ್ ಆಫ್ ಒಂದು ಎರಿಥ್ರಿಯನ್ ಸಿ ಎಂಬ ಒಂದು ಗ್ರಂಥ ಅಂದರೆ ಭಾರತದ ಕಡಲ ತೀರದಲ್ಲಿ ನಗರಗಳು ಇದ್ವು. ಆ ನಗರಗಳಲ್ಲಿ ಸಾಮಾನ್ಯವಾಗಿ ರಾಜರು ಮತ್ತು ಉತ್ಪಾದನೆಗಳನ್ನದು ತಿಳಿಸ್ತಕ್ಕಂಥದ್ದು. ಪ್ಲೀನಿ ಎಂಬ ರೋಮನ್ ಇತಿಹಾಸಕಾರನ ಒಂದು ಗ್ರಂಥವಾಗಿರ್ತಕ್ಕಂಥದ್ದು ಯಾವುದಂದರೆ ನ್ಯಾಚುರಲ್ ಹಿಸ್ಟೋರಿಯಾ. ಈ ಒಂದು ಪ್ಲೀನಿ ರಚಿಸಿರ್ತಕ್ಕಂಥದ್ದು. ಈ ಒಂದು ಗ್ರಂಥವು ಭಾರತ ಮತ್ತು ರೋಮ್ ಸಾಮ್ರಾಜ್ಯಗಳ ನಡುವೆ ಇರ್ತಕ್ಕಂಥ ಒಂದು ಸಂಬಂಧವನ್ನು ಅಥವಾ ಅಂದಿನ ಭಾರತದ ರಾಜಕೀಯ ಸ್ಥಿತಿಗತಿಗಳನ್ನು ಈ ಒಂದು ನ್ಯಾಚುರಲ್ ಹಿಸ್ಟರಿಯ ಮೂಲಕ ತಿಳ್ಕೊಳ್ಬೋದು. ಅಂದರೆ ಭಾರತ ಮತ್ತು ರೋಮ್ ದೇಶಗಳ ನಡುವೆ ಯಾವ ರೀತಿಯಾದಂಥ ಒಂದು ಸಂಬಂಧ, ವಾಣಿಜ್ಯದಾಗಿರ್ಬೋದು, ಸಾಹಿತ್ಯಿಕ ಸಂಬಂಧ ಆಗಿರ್ಬೋದು, ಹಲವಾರು ರೀತಿಯಾದ ಸಂಬಂಧಗಳನ್ನು ತಿಳ್ಕೊಳ್ಳೋದಕ್ಕೆ ಇಲ್ಲಿ ನಮಗೆ ಪ್ರಮುಖವಾದಂಥ ಮೂಲಾಧಾರ ಅಂತ ಹೇಳ್ಬೋದು. ಯಾವುದು? ಪ್ಲೀನಿ ಎಂಬ ರೋಮನ್ ಇತಿಹಾಸಕಾರ ರಚಿಸಿರ್ತಕ್ಕಂಥ ಒಂದು ನ್ಯಾಚುರಲ್ ಹಿಸ್ಟರಿಯಾ ಅಂತಕ್ಕಂಥದ್ದು. ಈ ಒಂದು ಹಿಸ್ಟೋರಿಯಾದಿಂದ ನಮಗೆ ಭಾರತ ರೋಮ್ಗಳ ಒಂದು ಮಧ್ಯೆ ಸಂಬಂಧ ಇತ್ತು ಎಂಬುದನ್ನು ಆ ಒಂದು ಗ್ರಂಥದಿಂದ ತಿಳ್ಕೊಳ್ಬೋದು. ಅದರ ಜೊತೆಗೆ ಚೀನಾದ ಯಾತ್ರಿಕರಾಗಿರ್ತಕ್ಕಂಥದ್ದು ಪ್ರಮುಖ ಒಂದು ಯಾತ್ರಿಕರಂದರೆ ಪಾಹಿಯನ್ ಹ್ಯೂಯೆನ್ಸಾಂಗ್ ಇತ್ಸಿಂಗ್ರವರು ಸಹ. ಇವರು ಸಹ ಬಹಳಷ್ಟು ಉಪಯುಕ್ತವಾದಂಥ ಮಾಹಿತಿಯನ್ನು ಇಲ್ಲಿ ಒದಗಿಸಿರ್ತಕ್ಕಂಥದ್ದು ಭಾರತ ಇತಿಹಾಸವನ್ನು ತಿಳಿದುಕೊಳ್ಳೋದಕ್ಕೆ. ಹಾಗೆ ಕ್ರಿಸ್ತ ಶಕ ಅಂದರೆ ಸಾಮಾನ್ಯ ಶಕ ವರ್ಷ 5ನೇ ಶತಮಾನದ ಆರಂಭದಲ್ಲಿ ಭೇಟಿ ಕೊಟ್ಟ ಪಾಹಿಯಾನನು ಭಾರತದ ಅನೇಕ ನಗರಗಳಿಗೆ ಭೇಟಿಯನ್ನು ನೀಡ್ತಾನೆ. ಜೊತೆಗೆ ಆ ನಗರಗಳ ಬಗ್ಗೆ ಮತ್ತು ಅಶೋಕನ ಅರಮನೆಯ ಬಗ್ಗೆ ಕಣ್ಣಿಗೆ ಕಟ್ಟುವಂತಹ ಹಲವಾರು ವಿಚಾರಧಾರೆಗಳನ್ನು, ವಿವರಣೆಯನ್ನು ಸಹ ನಮಗೆ ನೀಡಿರ್ತಕ್ಕಂಥದ್ದು. ಹಾಗೆ ಅವನು ಗುಪ್ತರ ಆಡಳಿತದ ಬಗ್ಗೆ ಸಹ ಒಂದು ಮಾಹಿತಿಯನ್ನು ಸಹ ನೀಡುತ್ತಾನೆ. ಹಾಗೆ ಹ್ಯೂಯೆನ್ಸಾಂಗನು ಸಾಮಾನ್ಯವಾಗಿ ಅಂದರೆ ಸಾಮಾನ್ಯ ಶಕ ಕ್ರಿಸ್ತ ಶಕ ಪೂರ್ವದಲ್ಲಿ ಅಂದರೆ 7ನೇ ಶತಮಾನದಲ್ಲಿ ಭಾರತಕ್ಕೆ ಭೇಟಿಯನ್ನು ನೀಡುತ್ತಾನೆ. ಸುಮಾರು 18 ವರ್ಷಗಳ ಕಾಲ
ವ್ಯಾಪಕವಾದಂಥ ಒಂದು ಪ್ರವಾಸವನ್ನು ಕೈಗೊಳ್ತಾನೆ. ಭಾರತದಾದ್ಯಂತ ಒಂದು ಪ್ರಮುಖ ಸ್ಥಳಗಳಿಗೆ ಭೇಟಿಯನ್ನು ನೀಡುತ್ತಾನೆ. ಯಾರು? ಹ್ಯೂಯನ್ ತ್ಸಾಂಗ್ ಅಂತಕ್ಕಂಥವನು. ಅಂದರೆ ಇವನು ತನ್ನ ಒಂದು ಗ್ರಂಥವಾದ ಸಿಯುಕೆಯಲ್ಲಿ ಅಮೂಲ್ಯವಾದಂಥ ಮಾಹಿತಿಯನ್ನು ನೀಡುತ್ತಾನೆ. ಇವನು ಸಾಮಾನ್ಯವಾಗಿ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಿಕೇಶಿಯ ಒಂದು ಕಾಲಗಳಿಗೆ ಅಥವಾ ಕಾಲದ ಘಟ್ಟಗಳಲ್ಲಿ ಅಥವಾ ಅವರ ಆಸ್ಥಾನಗಳಿಗೆ ಭೇಟಿಯನ್ನು ನೀಡುತ್ತಾನೆ. ಆ ಒಂದು ಕಾಲದ ಒಂದು ಘಟನೆಗಳನ್ನು ಹೇಳ್ತಾನೆ. ಆ ಘಟನೆಗಳು ಯಾವಂದರೆ ಸಾಮಾನ್ಯವಾಗಿ ಧರ್ಮ, ಶಿಕ್ಷಣ, ಸಮಾಜ ಮತ್ತು ಆಡಳಿತದ ಬಗ್ಗೆ ಉಜ್ವಲವಾದಂಥ ಒಂದು ಚಿತ್ರಣವನ್ನು ಆ ಗ್ರಂಥದ ಮೂಲಕ ನಮಗೆ ಉಣಬಡಿಸಿರ್ತಕ್ಕಂಥದ್ದು. ಜೊತೆಗೆ ನರ್ಮದಾ ಯುದ್ಧ ಮತ್ತು ಹರ್ಷವರ್ಧನನ ಸೋಲಿನ ಬಗ್ಗೆಯೂ ಸಹ ಪ್ರಮುಖವಾದಂಥ ದಾಖಲೆಯನ್ನು ಸಹ ಅದರಲ್ಲಿ ತಿಳಿಸಿರ್ತಕ್ಕಂಥದ್ದು. ಇತ್ಸಿಂಗನು ಸಹ ಸಾಮಾನ್ಯ ಶಕ 7ನೇ ಶತಮಾನದ ಕೊನೆಯ ಭಾಗದಲ್ಲಿ ಅಂದರೆ ಕೊನೆಯ ದಶಕದಲ್ಲಿ ಭಾರತಕ್ಕೆ ಭೇಟಿ ನೀಡುತ್ತಾನೆ. ಈತ ಭಾರತದಾದ್ಯಂತ ವ್ಯಾಪಕವಾದಂಥ ಪ್ರವಾಸವನ್ನು ಕೈಗೊಂಡು ಇಲ್ಲಿನ ನಗರಗಳಾದ ರಾಜಗೃಹ, ಕಾಶಿ, ನಳಂದ ಕುರಿತು ಹಲವಾರು ರೀತಿಯಾದಂಥ ಮಾಹಿತಿಯನ್ನು ನೀಡುತ್ತಾನೆ. ಇಲ್ಲಿ ಈ ಒಂದು ರಾಜ್ಯಗಳಲ್ಲದೆ ಅಥವಾ ಈ ಒಂದು ಯಾತ್ರಿಕರಲ್ಲದೆ ಹಲವಾರು ರೀತಿಯಾದಂಥ ಬರಹಗಾರರು ಸಹ ಭಾರತ ಇತಿಹಾಸ ಪೂರ್ವಕಾಲವನ್ನು ತಿಳಿದುಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡಿರ್ತಕ್ಕಂಥದ್ದು. ಮುಸ್ಲಿಂ ಬರಹಗಾರರು ಮತ್ತು ಇತಿಹಾಸಕಾರರು ಸಹ ಅಮೂಲ್ಯವಾದಂಥ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ. ಈ ಮುಸ್ಲಿಂ ಬರಹಗಾರರಲ್ಲಿ ಪ್ರಮುಖ ವ್ಯಕ್ತಿಗಳು ಯಾರ್ಯಾರು ಅಂತಂದರೆ ಪಿರುದೋಶಿಯ ಒಂದು ಬರಹಗಾರ ಅಂತ ಹೇಳ್ತೀವಿ. ಈ ಪಿರುದೋಶಿಯ ಶಹನಾಮ, ಬಾಬರ್ನಾಮ, ಜಹಿಂಗೀರ್ನಾಮ, ಅಬುಲ್ ಫಜಲ್ಲ, ಅಕ್ಬರ್ನಾಮ ಮುಂತಾದವು ಸಹ ಪ್ರಮುಖ ಬರಹಗಳಾಗಿವೆ. ಅರಬ್ ಪ್ರವಾಸಿಗರಾದ ಸುಲೇಮಾನ್ ಆಲ್ಬರುನಿ ಮತ್ತು ಇಬ್ನ ಬತೂತರು ಸಹ ಭಾರತ ಇತಿಹಾಸದ ಬಗ್ಗೆ ದಾಖಲೆಯನ್ನು ಬಿಟ್ಟು ಹೋಗಿದ್ದಾರೆ. ಇಟಲಿಯ ನಿಕೋಲೋ ಕಂಟಿ, ಪರ್ಷಿಯಾದ ಅಬ್ದುಲ್ ರಜಾಕ್, ಪೋರ್ಚುಗಲ್ನ ಬಾರ್ಬೋಸಾ ಮತ್ತು ಡೊಮಿಂಗೋ ಪೇಸ್, ರಷ್ಯಾದ ನಿಕಿಟಿನ್ ಮುಂತಾದವರು ವಿಜಯನಗರ ಮತ್ತು ಬಹುಮನಿಗಳ ಇತಿಹಾಸದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಹೀಗೆ ಈ ಬರಹಗಾರರು ಅಥವಾ ಈ ಒಂದು ಯಾತ್ರಿಕರು ನೀಡಿರ್ತಕ್ಕಂಥ ಗ್ರಂಥಗಳಿಂದ ನಮಗೆ ಭಾರತ ಇತಿಹಾಸ ಪೂರ್ವಕಾಲವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಅಂದರೆ ಪೂರ್ವಕಾಲದಲ್ಲಿ ಯಾವ ರೀತಿಯಾದ ರಾಜಕೀಯ ವ್ಯವಸ್ಥೆ ಇತ್ತು, ಯಾವ ರೀತಿಯಾದಂಥ ಸಾಹಿತ್ಯಿಕವಾದಂಥ ಒಂದು ವ್ಯವಸ್ಥೆ ಇತ್ತು, ಅಥವಾ ಸಾಹಿತ್ಯಿಕವಾದಂಥ ಕೊಡುಗೆಗಳೇನು, ರಾಜಕೀಯ ಕೊಡುಗೆಗಳೇನು, ಸಾಮಾಜಿಕ ಕೊಡುಗೆಗಳೇನು ಎಂಬುದನ್ನು ಈ ಒಂದು ಸಾಹಿತ್ಯದ ಆಧಾರದ ಮೇಲೆ ನಮಗೆ ತಿಳಿದು ಬರುತ್ತೆ. ಬರವಣಿಗೆಯ ಮೂಲಕ ಸಹ ನಾವು ಬರವಣಿಗೆಯ ಆಧಾರದ ಮೇಲೆ ಆ ಗ್ರಂಥ ಕಾವ್ಯ ಕೃತಿಗಳ ಆಧಾರದ ಮೇಲೆ ಸಹ ನಾವು ಇಲ್ಲಿ ತಿಳ್ಕೊಳ್ಬೋದು. ಹೀಗೆ ಸಾಹಿತ್ಯ ಆಧಾರಗಳು ಇತಿಹಾಸ ಪೂರ್ವಕಾಲವನ್ನು ತಿಳಿದುಕೊಳ್ಳೋದಕ್ಕೆ ನಮಗೆ ಹೆಚ್ಚು ಸಹಾಯಕವಾಗಿರ್ತಕ್ಕಂಥದ್ದು. ಹೀಗೆ ಇತಿಹಾಸ ಪೂರ್ವಕಾಲದಲ್ಲಿ ಪ್ರಮುಖವಾದ ಕೊಡುಗೆ ಏನಂತಂದರೆ ಅದು ಸಾಹಿತ್ಯ ಆಧಾರದ ಕೊಡುಗೆಗಳು. ಆ ಸಾಹಿತ್ಯ ಆಧಾರದ ಕೊಡುಗೆಗಳ ಆಧಾರದ ಮೇಲೆ ನಮಗೆ ಇತಿಹಾಸ ಪೂರ್ವಕಾಲವನ್ನು ಚೆನ್ನಾಗಿ ಅಧ್ಯಯನ ಮಾಡೋದಕ್ಕೆ, ಅದರ ಪೂರ್ವ ಒಂದು ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ ಅವು ಸಹಾಯ ಮಾಡಿರ್ತಕ್ಕಂಥದ್ದು. ಹೀಗೆ ಇತಿಹಾಸ ಮೂಲಾಧಾರಗಳ ಆಧಾರದ ಮೇಲೆ ಇತಿಹಾಸ ರಚನೆ ಮಾಡೋದಕ್ಕೆ ಇವು ಅಮೂಲ್ಯವಾದಂಥ ಕೊಡುಗೆಯನ್ನು ಸಹ ನಮಗೆ ನೀಡಿರ್ತಕ್ಕಂಥದ್ದು. ಇಲ್ಲಿಗೆ ಈ ಒಂದು ಪ್ರಥಮ ಅಧ್ಯಯನವಾಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿಗೆ ಮುಕ್ತಾಯಗೊಳಿಸ್ತಕ್ಕಂಥದ್ದು. ಅಂದರೆ ಸಾಮಾನ್ಯವಾಗಿ ನಾವು ಇಲ್ಲಿಯವರೆಗೆ ಭಾರತ ಇತಿಹಾಸದ ಮೇಲೆ ಒಂದು ಭೌಗೋಳಿಕವಾದಂಥ ಒಂದು ಪ್ರಭಾವ ಅಂತಕ್ಕಂಥ ಹೇಗಿತ್ತು, ಹಾಗೆ ಇತಿಹಾಸವನ್ನು ರಚನೆ ಮಾಡೋದಕ್ಕೆ ಇತಿಹಾಸ ಒಂದು ಮೂಲಾಧಾರಗಳು ಯಾವ್ಯಾವು ಎಂಬುದನ್ನು ಸಹ ನಾವು ತಿಳ್ಕೊಂಡಿರ್ತಕ್ಕಂಥದ್ದು ಅಂತ. ಹೀಗೆ ಪ್ರಥಮ ಅಧ್ಯಾಯವನ್ನು ನಾವು ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀವಿ.